ಅದ ಈಗ ನಾವು ಸಭೆನ ಶುರು ಮಾಡೋಣ. ಸಭೆನ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ, ನೀವು ತಿಳ್ಕೊಂಡಿರೋ ಹಾಗೆ ಸಂವಿಧಾನ ಅಂದ್ರೆ ಏನು ಅಂದ್ರೆ, ನಂಗೆ ಡೆಫಿನಿಷನ್ ಬೇಡ. ಅಂದ್ರೆ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ ಅನ್ನೋದನ್ನ ಯಾವ ರೀತಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ಹೇಳಿ ನೋಡೋಣ. ನಾವು ಅಚ್ಚರೇಕರ್ ಸರ್ ಇಂದಾನೆ ಶುರು ಮಾಡೋಣ. ಅತ್ಯಂತ ಸರಳವಾಗಿ ಹೇಳ್ಬೇಕಂತಂದ್ರೆ, ಸಂವಿಧಾನ ಅಂತಂದ್ರೆ ಕೆಲವು ನಿಯಮಗಳ ಒಂದು ಚೌಕಟ್ಟು. ಅಂದ್ರೆ ಆ ಚೌಕಟ್ಟನ್ನ ನಾವು ಎಲ್ಲರೂ ಅದನ್ನ ಸರಿಯಾಗಿ ನಾವು ಫಾಲೋ ಮಾಡಿದರೆ ನಮ್ಮ ಜೀವನ ಆಯ್ತು, ನಮ್ಮ ಸಮಾಜ, ನಮ್ಮ ದೇಶ ಒಂದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. ಅತ್ಯಂತ ಸರಳವಾಗಿ ಹೇಳ್ಬೇಕಂತಂದ್ರೆ, ನಾವೊಂದು ಟ್ರಾಫಿಕ್ ರೂಲ್ಸ್ ಅಲ್ಲಿ ಕೂಡ ಒಂದು ರೂಲ್ಸ್ ಮಾಡಿದ್ವಿ, ಇದೇ ರೀತಿ ಹೋಗ್ಬೇಕು, ಹೀಗೆ ಹೋಗ್ಬೇಕು. ಅದನ್ನ ನಾವು ಫಾಲೋ ಮಾಡ್ತಾ ಹೋಗ್ಬಿಟ್ರೆ ನಮ್ಗೆ ಟ್ರಾಫಿಕ್ ನಲ್ಲಿ ಯಾವುದೇ ತರದ ಅಪಘಾತಗಳು ಆಗುದಿಲ್ಲ, ಏನು ಆಗುದಿಲ್ಲ. ಅಷ್ಟೇ ಅಲ್ಲದ್ರೆ ನಮ್ಮ ಜೀವನ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ದೇಶವು ಕೂಡ ಸುಸೂತ್ರವಾಗಿ ನಡಿಬೇಕು ಅಂತಂದ್ರೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಅನ್ಯೋನ್ಯವಾಗಿ ಇರ್ಬೇಕಂತಂದ್ರೆ ನಮಗೆ ಕೆಲವು ಈ ನಿಯಮಗಳ ಒಂದು ಚೌಕಟ್ಟಿನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಈ ನಿಯಮಗಳ ಚೌಕಟ್ಟನ್ನೇ ನಾವು ಅದನ್ನ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೇವೆ. ಧನ್ಯವಾದ ಅಚ್ಚರೇಕರ್ ಸರ್. ಬಹಳ ಅತ್ಯುತ್ತಮ ರೀತಿಯಲ್ಲಿ ನೀವು ಸಂವಿಧಾನನ ವ್ಯಾಖ್ಯಾನಿಸಿದ್ರಿ. ಸಂವಿಧಾನ ಅಂತ ಅಂದ್ರೆ ಒಂದು ದೇಶ ಯಾವ ರೀತಿ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ರೂಪಿಸಿರುವಂತಹ ನಿಯಮಾವಳಿಗಳು. ಈಗ ನಾವು ಒಂದು ಉದಾಹರಣೆ ತಗೊಂಡ್ರೆ, ನಾವು ಮನೆಯಲ್ಲೇ ಒಂದಷ್ಟು ಅಲಿಖಿತ ನಿಯಮಗಳಿರ್ತವೆ, ಅಂದ್ರೆ ಅನ್ರಿಟನ್ ರೂಲ್ಸ್. ಈಗ ಇಷ್ಟು ಗಂಟೆಗೆ ಎದೊಳ್ಬೇಕಂತ ಎದೊಳ್ತಾ ಇರ್ತೀವಿ. ಆಮೇಲಿಂದ ಮನೇಲೆ ಅಡಿಗೆ ಇವರೇ ಮಾಡ್ತಾ ಇರ್ತಾರೆ. ಆಮೇಲೆ ಹೊರಗಡೆಯಿಂದ ಗ್ರಾಸರಿ ಇನ್ನೊಬ್ರು ತಗೊಬರ್ತಾ ಇರ್ತಾರೆ. ಇಷ್ಟು ಗಂಟೆಗೆ ಮನೆಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಇರ್ತದೆ. ಮಕ್ಳಿದ್ರೆ ಅವ್ರನ್ನ ರೆಡಿ ಮಾಡೋದು ಒಬ್ರು, ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಬಿಡೋದು ಇನ್ನೊಬ್ರು. ಈ ತರ ಏನಂತಂದ್ರೆ, ನಾವು ರೂಟೀನ್ ಲೈಫ್ ಅಲ್ಲಿ ಒಂದಷ್ಟು ಕೆಲಸಗಳನ್ನ ಏನಂತಂದ್ರೆ ಹಂಚ್ಕೊಂಡು ನಿರ್ವಹಿಸ್ತಾ ಇರ್ತೀವಿ. ಅದರಲ್ಲಿ ಅಲ್ಲಿ ಏನಂದ್ರೆ ಒಂಥರ ಅದಕ್ಕೇನ್ ರಿಟರ್ನ್ ರೂಲ್ ಇಲ್ಲ, ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕಂತ. ಬಟ್ ಒಂದು ಎಸ್ಟಾಬ್ಲಿಷ್ ಮಾಡ್ಕೊಬಿಟ್ಟಿರ್ತೀವಿ ಅಲಿಖಿತ ನಿಯಮಗಳು. ಈ ನಿಯಮಗಳು ಏನಂತಂದ್ರೆ ಆ ಕಡೆ ಈ ಕಡೆ ಆಗ್ಬಿಟ್ರೆ, ಈಗ ಒಂದ್ ದಿವಸ ಏನಂತಂದ್ರೆ ಯಾರೋ ಅಡ್ಗೆ ಮಾಡೋದು ರೆಗ್ಯುಲರ್ ಆಗಿ ಮನೇಲಿ ಅಡ್ಗೆ ಮಾಡ್ತಾ ಇದ್ದಾರೋ ಅವ್ರು ಮಾಡ್ಲಿಲ್ಲ ಅಂತಂದ್ರೆ ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಇಡೀ ಮನೆ ಇದನ್ನೇ ಏನಂತಂದ್ರೆ ಅವತ್ತಿನ ರೂಟಿನೇ ಹಾಳಾಗೋಗ್ತದೆ. ಸೊ ಅದೇ ರೀತಿ ಇದು ಒಂದು ಸಿಂಪಲ್ ಒಂದು ಮನೆದು ಸಂಬಂಧಪಟ್ಟಂಗೆ ಹೇಳ್ತಾ ಇರೋದು. ಆ ರೀತಿ ಏನಂತಂದ್ರೆ ಒಂದ್ ದೇಶ ಅನ್ನೋದು, ಈಗ ಭಾರತ ದೇಶನೇ ನೀವು ಕನ್ಸಿಡರ್ ಮಾಡಿ, ಎಷ್ಟು ಸಂಕೀರ್ಣ, ಎಷ್ಟು ಒಂದು ವೈವಿಧ್ಯತೆ ಇದೆ. ಇಷ್ಟೊಂದು ವಿಚಾರಗಳು ಇರ್ಬೇಕಾದ್ರೆ, ಈ ದೇಶ ಮುಂದಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ನಿಯಮಗಳು ಇರ್ಬೇಕಲ್ವಾ, ಈ ತರದೊಂದು ಚೌಕಟ್ಟು ಇರ್ಬೇಕಲ್ಲ. ಆ ಚೌಕಟ್ಟು ಏನಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅದು ಮದರ್ ಆಫ್ ಆಲ್ ಲೀಗಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ನಾವು ಏನೇ ಕಾನೂನುಗಳು ಮಾಡಿರೋದು, ಈಗ BSS ಅಂತ ಏನ್ ಕರಿತೀವಿ, IPC ಅಂತ ಏನ್ ಕರಿತೀವಿ, ಅವೆಲ್ಲ ಸಂವಿಧಾನಕ್ಕೆ ಅನುಗುಣವಾಗಿರ್ಬೇಕು. ನಾವು ನಡ್ಕೊಳ್ಳೋದು ಕೂಡ, ಒಬ್ಬ ಭಾರತೀಯ ಪ್ರಜೆ ಇರ್ಬೋದು, ಅಥವಾ ಸರ್ಕಾರಗಳಿರ್ಬೋದು, ಅಥವಾ ನಾವು ಏನು ಶಾಸಕಾಂಗ ಪಕ್ಷದ ನಾಯಕರುಗಳು ಅಂತ ಏನ್ ಕರಿತೀವಿ, MLA, MLC, MP ಗಳು, ಅವರೆಲ್ಲ ಏನಂತಂದ್ರೆ ಸಂವಿಧಾನಕ್ಕೆ ಅನುಗುಣವಾಗೇ ನಡ್ಕೋಬೇಕು. ಈ ಸಂವಿಧಾನದಲ್ಲಿ ಒಂದು ಏನಂತಂದ್ರೆ ದೇಶ ಯಾವ ರೀತಿ ನಡಿಬೇಕು ಅನ್ನೋದೊಂದು ಇರುತ್ತೆ. ಆಮೇಲಿಂದ ಏನಂತಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧ ಯಾವ ರೀತಿ ಇರಬೇಕು ಅಂತ ಏನಂತಂದ್ರೆ ಆ ವಿವರಗಳು ಇರ್ತವೆ. ಆಮೇಲಿಂದ ನಾವು ಶಾಸಕಾಂಗ ನೋಡಿದೀವಿ, ಆಮೇಲಿಂದ ಕಾರ್ಯಾಂಗ, ನ್ಯಾಯಾಂಗ, ಇವೆಲ್ಲ ಇದೆ. 3 ವಿಭಾಗಗಳಿದೆ. ಸೊ ಈ 3 ವಿಭಾಗಗಳ ಸ್ವರೂಪ ಯಾವ ತರ ಇರ್ಬೇಕು, ಮತ್ತೆ ಅದ್ರದ್ದು ಅಧಿಕಾರಗಳು ಏನೇನು, ಆಮೇಲಿಂದ ಸಂಬಂಧ, ಅವುಗಳ ನಡುವಿನ ಸಂಬಂಧ ಏನು, ಇದು ಏನಂತಂದ್ರೆ ಸಂವಿಧಾನದಲ್ಲಿ ಡಿಫೈನ್ ಆಗಿದೆ. ಇದ್ರ ಜೊತೆಗೆ ಒಂದು ದೇಶದ ನಾಗರಿಕರ ಹಕ್ಕು, ಆ ದೇಶದಲ್ಲಿ ವಾಸ ಮಾಡ್ತಾ ಇರುವಂತ ಪ್ರಜೆಗಳ ಹಕ್ಕು, ಮತ್ತೆ ಅವರ ಕರ್ತವ್ಯಗಳೇನು, ಇದನ್ನು ಕೂಡ ಏನಂತಂದ್ರೆ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಇದ್ರ ಜೊತೆಗೆ ಯಾರ್ದಾದ್ರೂ ಹಕ್ಕು ಉಲ್ಲಂಘನೆ ಆದ್ರೆ ಅದಕ್ಕೆ ಪರಿಹಾರ ಏನು, ಅದು ಕೂಡ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಇದಿಷ್ಟು ಏನಂತಂದ್ರೆ ಸಂವಿಧಾನದ ಬಗ್ಗೆ ಒಂದು ಸ್ಥೂಲವಾದ ಪರಿಚಯ. ಈ ಸಂವಿಧಾನದಲ್ಲಿ ನಾನು ಈಗಾಗ್ಲೇ ಹೇಳ್ದೆ ಏನಂತಂದ್ರೆ ನಾಗರಿಕರ ಹಕ್ಕು ಅಂತ, ಅದಕ್ಕೆ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ, ಮೂಲಭೂತ ಹಕ್ಕುಗಳು ಅಂತ. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಚಾಪ್ಟರ್ 3 ಅಂದ್ರೆ 3ನೇ ಅಧ್ಯಾಯದಲ್ಲಿ ಈ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಒಂದು ವಿವರಗಳಿದೆ, ಯಾವ್ದಿದೆ ಫಂಡಮೆಂಟಲ್ ರೈಟ್ಸ್ ಅಂತ. ಈಗ ನಿಮ್ಮೆಲ್ರಿಗೂ ಇನ್ನೊಂದು ಪ್ರಶ್ನೆ, ಫಂಡಮೆಂಟಲ್ ರೈಟ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ, ಮೂಲಭೂತ ಹಕ್ಕು ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ. ಮೂಲಭೂತ ಹಕ್ಕು ಏನಕ್ ಬೇಕು, ಏನು ಅದ್ರ ಅಗತ್ಯ ಏನು, ಇದು ನನ್ನ ಪ್ರಶ್ನೆ.
ಈ ಪ್ರಶ್ನೆಗೆ ಕಾವ್ಯ ಮೇಡಮ್ ನೀವು ಉತ್ತರ ಹೇಳ್ತೀರಾ? ಹಲೋ ಸರ್, ಹಾ, ಗುಡ್ ಹೇಳಿ ಮೇಡಮ್. ಆಫ್ಟರ್ನೂನ್. ಇನ್ನೊಮ್ಮೆ ಮೂಲಭೂತ ಹಕ್ಕುಗಳು ಏನಕ್ಕೆ ಬೇಕು, ಅಥವಾ ಮೂಲಭೂತ ಹಕ್ಕುಗಳ ಬಗ್ಗೆ ನೀವು ಏನ್ ಅನ್ಕೊಂಡಿದ್ದೀರಿ, ನಿಮ್ಮ ಅನಿಸಿಕೆ ಏನು, ಅದನ್ನ ಹೇಳಿ. ಸರ್, ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿರಬೇಕು. ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ಯಾವ ಹಕ್ಕುಗಳನ್ನ ನಾವು ಉಪಯೋಗಿಸ್ಕೋಬೇಕು ಅನ್ನೋ ಎಲ್ಲರಿಗೂ ಒಂದು ಬೇಸಿಕ್ ನಾಲೆಜ್ ಅನ್ನೋದು ಇರಬೇಕು ಅಂತ ನನ್ನ ಅನಿಸಿಕೆ. ನಾವು ಅದ್ರ ಬಗ್ಗೆ ಓದಿರ್ತೀವಿ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ, ಬಟ್ ಮುಂದೆ ಬಂದಂಗ ಕೆಲವೊಬ್ರು ಮರೆಯುತ್ತಾರೆ. ಹೀಗಾಗಿ ಎಲ್ಲರಿಗೂ ತಮ್ಮ ತಮ್ಮ ಮೂಲಭೂತ ಹಕ್ಕುಗಳು ಗೊತ್ತಿರಬೇಕು ಅಂತ ನನ್ನ ಅನಿಸಿಕೆ. ಧನ್ಯವಾದ ಕಾವ್ಯ ಮೇಡಮ್. ಚೆನ್ನಾಗಿ ಹೇಳಿದ್ರಿ. ಏನಂತಂದ್ರೆ ಪ್ರತಿಯೊಬ್ಬ ನಾಗರಿಕ ಕೂಡ ಅವನ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿರ್ಬೇಕಂತ. ಈಗ ಏನಂತಂದ್ರೆ ಅನಿಲ್ ಅವ್ರಿಗೆ ಈ ಪ್ರಶ್ನೆ. ಅನಿಲ್ ಅವರೇ, ಮೂಲಭೂತ ಹಕ್ಕುಗಳ ಬಗ್ಗೆ ಅಂದ್ರೆ ಅದ್ ಏನಕ್ ಬೇಕಂತ ನಿಮ್ಗೆ ಅನ್ಸುತ್ತೆ? ಅದ್ ಅಗತ್ಯ ಇದೆಯಾ? ಅಗತ್ಯ ಇದ್ರೆ ಏನಕ್ ಬೇಕದು? ಮೂಲಭೂತ ಹಕ್ಕು ಅದು ಅಗತ್ಯ ಇದೆ ಅಂತಾನೆ ಭಾವನೆ, ಎಲ್ಲರ ಭಾವನೆ. ಯಾಕಂದ್ರೆ ನಾವು ನಾವು ಇಂಡಿಯನ್ ಸಿಟಿಸನ್ ಆಗಿರೋದ್ರಿಂದ ಕಾನೂನಲ್ಲೇನೆ ನಮ್ಗೆ ಒಂದು ಅಧಿಕಾರ ಕೊಟ್ಟಿದೆ. ಯಾಕಂದ್ರೆ ಬೇಸಿಕ್ ರೈಟ್ಸ್, ಎಜುಕೇಶನ್ ಆಗಿರ್ಬೋದು, ಮತ್ತೆ ಬೇಸಿಕ್ ಫೆಸಿಲಿಟಿ ಆಗಿರ್ಬೋದು, ಮತ್ತೆ ಎಲ್ಲದಕ್ಕಿಂತ ಮುಖ್ಯ ವಾಕ್ ಸ್ವಾತಂತ್ರ್ಯ. ನಾವು ನಮ್ಗೆ ಏನ್ ಅಭಿಪ್ರಾಯ ಇದೆಯೋ ಅದನ್ನ ನಾವು ವ್ಯಕ್ತಪಡಿಸೋ ಒಂದು ಅಧಿಕಾರ ಇರ್ಬೋದು. ಮತ್ತೆ ನಮ್ಮನ್ನ ಆಳೋ ಮತ್ತೆ ನಮ್ಮನ್ನ ಮ್ಯಾನೇಜ್ ಮಾಡೋ ಪಾಲಿಟಿಷಿಯನ್ಸ್ ಎಲೆಕ್ಟ್ ಮಾಡೋ ಒಂದು ಹಕ್ಕುನು ನಮ್ಮ ನಾಗರಿಕರಿಗೆ ಕೊಟ್ಟಿದೆ ನಮ್ಮ ಸಂವಿಧಾನ. ಸೊ ಈ ಮೂಲಭೂತ ಹಕ್ಕುಗಳು ಯಾವುದೇ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅತ್ಯಗತ್ಯ ಅಂತ ನನ್ನ ಭಾವನೆ. ಧನ್ಯವಾದ ಅನಿಲ್ ಅವರೇ. ಖಂಡಿತ ಯಾವ ದೇಶ ತಗೊಂಡ್ರು ಏನಂತಂದ್ರೆ ಮೂಲಭೂತ ಹಕ್ಕುಗಳು ಅತ್ಯಗತ್ಯ. ಅವು ಏನಕ್ ಬೇಕಂತಂದ್ರೆ, ಒಬ್ಬ ಮನುಷ್ಯಂಗೆ ಒಂದು ಸಾಮರ್ಥ್ಯ ಅನ್ನೋದು ಇರ್ತದೆ, ಒಂದು ಪೊಟೆನ್ಶಿಯಲ್ ಅನ್ನೋದು. ಅವನ ಫುಲ್ ಪೊಟೆನ್ಶಿಯಲ್ ಅಚೀವ್ ಮಾಡ್ಬೇಕಂತಂದ್ರೆ ಅವನ್ಗೆ ಅದಕ್ಕೆ ಪೂರಕವಾದ ಒಂದು ವಾತಾವರಣ ಇರಬೇಕು, ಒಂದು ಪರಿಸರ ಇರಬೇಕು. ಈ ಮೂಲಭೂತ ಹಕ್ಕುಗಳು ಆ ಪೂರಕವಾದ ವಾತಾವರಣನ ಏನಂತಂದ್ರೆ ಸೃಷ್ಟಿ ಮಾಡ್ತವೆ, ಅಥವಾ ದೆ ವಿಲ್ ಎನ್ಶೋರ್ ಅವನ್ಗೆ ಏನಂತಂದ್ರೆ ಆ ತರದ ಎನ್ವೈರನ್ಮೆಂಟ್ ಇದೆ ಅವನ್ ಫುಲ್ ಪೊಟೆನ್ಶಿಯಲ್ ಅಚೀವ್ ಮಾಡೋದಕ್ಕೆ. ಯಾವ ರೀತಿ ಅಂತಂದ್ರೆ ಅವನ ಘನತೆ ಮತ್ತೆ ಸಮಾನತೆ ಮತ್ತೆ ಸ್ವಾತಂತ್ರ್ಯ ಇವುಗಳಿಗೆ ಧಕ್ಕೆ ಬರದೇ ಇರೋ ರೀತಿಲಿ ಇವು ಮೂರು ಕೂಡ ಅವನಿಗೆ ಇರಬೇಕು. ದೇ ವಿಲ್ ಎನ್ಶೂರ್ ಡಿಗ್ನಿಟಿ, ಈಕ್ವಾಲಿಟಿ ಅಂಡ್ ಫ್ರೀಡಮ್. ಇದನ್ನ ಏನಂತಂದ್ರೆ ಎನ್ಶೂರ್ ಮಾಡಿ ಅವನ ಫುಲ್ ಪೊಟೆನ್ಶಿಯಲ್ ನ ಅಚೀವ್ ಮಾಡೋದಕ್ಕೆ ಸಹಾಯ ಮಾಡ್ತವೆ ಫಂಡಮೆಂಟಲ್ ರೈಟ್ಸ್. ಇವು ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಒಬ್ಬ ಮನುಷ್ಯಂಗೆ ಇಲ್ಲೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ದುರಂತ ಕಥೆ ಇದೆ, ಅದ್ ಹೇಳ್ತೀನಿ. ಈ ಘಟನೆ ನಡೆದಿದ್ದು ಅಮೆರಿಕದಲ್ಲಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಜಾರ್ಜ್ ಸ್ಟಿನ್ನಿ ಅಂತ 14 ವರ್ಷದ ಒಬ್ಬ ಬಾಲಕ ಇರ್ತಾನೆ. ಇವನು ದಕ್ಷಿಣ ಕ್ಯಾಲಿಫೋರ್ನಿಯಾದ ಆಲ್ಕೊಲು ಅನ್ನೋ ಪ್ಲೇಸ್ ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅಲ್ಲಿ ಏನಾಗತ್ತೆ ಅಂದ್ರೆ 1944ರಲ್ಲಿ ನಡೆಯುವಂತ ಘಟನೆ. ಮಾರ್ಚ್ 1944ರಲ್ಲಿ ಏನಾಗತ್ತೆ, ಅಲ್ಲಿ ಬೆಟ್ಟಿ ಜೂನ್ ಮತ್ತೆ ಏನಂತಂದ್ರೆ ಮೇರಿ ಎಮ್ಮ ಅಂತ ಇಬ್ರು ಮಕ್ಳಿರ್ತಾರೆ, ಚಿಕ್ಕ ಮಕ್ಳು. ಅವ್ರದ್ದು ಒಂದ್ ದಿವ್ಸ ಒಂದ್ ಕಡೆ ಕೊಲೆ ಆಗಿ ಅವ್ರ ಶವ ಸಿಕ್ಕತ್ತೆ. ಸಿಕ್ದಾಗ ಏನಾಗತ್ತೆ, ಈ ಪೊಲೀಸ್ ಅವರು ಎಂಕ್ವೈರಿ ಸ್ಟಾರ್ಟ್ ಮಾಡ್ತಾರೆ, ಇದಾಗ್ತಾರೆ. ಆಮೇಲೆ ಏನಂತಂದ್ರೆ ಅವ್ರಿಗೆ ಜಾರ್ಜ್ ಸ್ಟಿನ್ನಿ ಮೇಲೆ ಅನುಮಾನ ಬರುತ್ತೆ. ಇಲ್ಲಿ ನಾನು ವಿಚಾರ ಹೇಳ್ಬೇಕು. ಜಾರ್ಜ್ ಸ್ಟಿನ್ನಿ ಏನಪ್ಪಾ ಅಂತಂದ್ರೆ ಅವನು ಅಮೆರಿಕದ ಕರಿಯ, ಅಂದ್ರೆ ಆಫ್ರಿಕನ್ ಅಮೆರಿಕನ್ ಅಂತ ಏನ್ ಕರಿತೀವಿ ಆ ಒಂದು ಜನಾಂಗಕ್ಕೆ ಸೇರಿದವನು. ಸೊ ಇಲ್ಲಿ ಬೆಟ್ಟಿ ಜೂನ್ ಮತ್ತೆ ಮೇರಿ ಅಮ್ಮ ಇವ್ರು ಏನಂತಂದ್ರೆ ಬಿಳಿಯೋರು. ಇವ್ರು ಚಿಕ್ಕ ಮಕ್ಳು ಇರ್ತಾರೆ, ಅವ್ರು ಕೊಲೆ ಆಗೋಗಿರುತ್ತೆ. ಈಗ ಏನಂದ್ರೆ ಆ ಜಾರ್ಜ್ ಸ್ಟಿನ್ನಿ ಮೇಲೆ ಅನುಮಾನ ಬರುತ್ತೆ. ಅವನ್ಗೆ 14 ವರ್ಷ. ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಾದ್ಮೇಲೆ ಅವನ್ಗೆ ಯಾವ ಒಂದು ಸಂಪರ್ಕನೂ ಇರಲ್ಲ, ಅವ್ರ ತಂದೆ ತಾಯಿಗಳ ಜೊತೆ ಒಂದು ಸಂಪರ್ಕ ಇರಲ್ಲ, ಆ ರೀತಿ ಮಾಡ್ಬಿಡ್ತಾರೆ. ಆಮೇಲಿಂದ ಅವನು ವಿಚಾರಣೆ ನಡೆಸ್ತಾ ಇರ್ತಾನಲ್ಲ ಆ ಅಧಿಕಾರಿ, ಅವನ್ ಏನ್ ಹೇಳ್ತಾನೆ ಅಂತಂದ್ರೆ, ಓಕೆ ಇವನ್ ತಪ್ಪೊಪ್ಪಿಗೆ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಆಮೇಲಿಂದ ಏಪ್ರಿಲ್ ಅಲ್ಲಿ ವಿಚಾರಣೆ ನಡೀತದೆ. ಏಪ್ರಿಲ್ ಅಲ್ಲಿ ವಿಚಾರಣೆ ನಡೆದಾಗ ವಿಚಾರಣೆ ನಡೆಯೋದು 2 ಗಂಟೆ.
2 ಗಂಟೆಲಿ ಏನಂತಂದ್ರೆ ಏನಂತಂದ್ರೆ ಓಕೆ ಇವನು ಅಪರಾಧ ಮಾಡಿದಾನೆ ಅಂತ ಏನಂತಂದ್ರೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಆಮೇಲಿಂದ ಏನಂತಂದ್ರೆ ಅವನ್ಗೆ ಮರಣದಂಡನೆ ಶಿಕ್ಷೆ ವಿಧಿಸ್ತಾರೆ. ಜೂನ್ ಅಲ್ಲಿ ಅವನ್ನ ಎಲೆಕ್ಟ್ರಿಕ್ ಚೇರ್ ಅಲ್ಲಿ ಅವನ್ಗೆ ಏನಂತಂದ್ರೆ ಮರಣದಂಡನೆ ಜಾರಿ ಮಾಡ್ತಾರೆ. ಅವನು ಸುತ್ತೋಗ್ಬಿಡ್ತಾನೆ. ಇದು ಇಲ್ಲಿಗೆ ನಿಲ್ಲಲ್ಲ. 2004ರಲ್ಲಿ ಏನಾಗುತ್ತೆ, ಈ ಕೇಸ್ನ ರೀಓಪನ್ ಮಾಡ್ತಾರೆ. ಎಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಕೆಲವೊಬ್ರು ಉತ್ಸಾಹಿ ಯುವ ಲಾಯರ್ಗಳಿರ್ತಾರಲ್ಲ, ಅವರು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ರೀಓಪನ್ ಮಾಡಿ ಅದೇನಂತಂದ್ರೆ ಇದು ಫೇರ್ ಟ್ರಯಲ್ ಆಯ್ತಾ, ಅವನ್ಗೆ ಏನಂತಂದ್ರೆ ಒಳ್ಳೆ ಇದು ಒಂದ್ ನ್ಯಾಯಬದ್ಧವಾದ ವಿಚಾರಣೆ ನಡೀತಾ, ಈ ಅಂಶಗಳನ್ನ ಪರಿಗಣಿಸಿ ಏನಂತಂದ್ರೆ ಮರು ವಿಚಾರಣೆ ನಡೆಯುತ್ತೆ. 2014ರಲ್ಲಿ ತೀರ್ಪು ಕೊಡ್ತಾರೆ. ಏನ್ ತೀರ್ಪು ಕೊಡ್ತಾರೆ? 1944ರಲ್ಲಿ ಅವನು ಯಾರು ಜಾರ್ಜ್ ಸ್ಟಿನ್ನಿ ಇದಾನಲ್ಲ, ಅವನು ತಪ್ಪಿತಸ್ಥ ಅಂತ ಹೇಳಿರೋದು ಸರಿಯಲ್ಲ, ಅದು ತಪ್ಪು. ಯಾಕಂದ್ರೆ ಅವನಿಗೆ ಮೊದಲನೇದಾಗಿ ನ್ಯಾಯಬದ್ಧ ವಿಚಾರಣೆ ನಡೆಸಿಲ್ಲ. ಇದ್ರ ಜೊತೆಗೆ ಅವನು ತಪ್ಪೊಪ್ಪಿಗೆ ಕೊಟ್ಟಿದ್ದಾನಲ್ಲ, ಅದು ಬಲವಂತದಿಂದ ಆಗಿರ್ಬೋದು. ಆ ಕಾರಣದಿಂದ ಏನಂತಂದ್ರೆ ಅವನ್ನ ತಪ್ಪಿತಸ್ಥ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಹೇಳೋದು ಯಾವಾಗ? 2014ರಲ್ಲಿ. ಘಟನೆ ನಡೆದಿರೋದು 1944ರಲ್ಲಿ ಜೂನ್ ಅಲ್ಲಿ ಅವನು ಏನಂತಂದ್ರೆ ಮರಣದಂಡನೆ ಆಗಿದೆ. ಈಗ ಏನಂದ್ರೆ ನೀವು ಯೋಚನೆ ಮಾಡಿ, ಇಲ್ಲಿ ಯಾಕೆ ಈ ರೀತಿ ಆಯ್ತು ಅಂದ್ರೆ ಅವರು ಕಪ್ಪು ವರ್ಣದ ಜನಾಂಗಕ್ಕೆ ಸೇರಿದವರು, ಇವರು ಬಿಳಿಯರು. ಆ ರೀತಿದೊಂದು ಡಿಸ್ಕ್ರಿಮಿನೇಷನ್ ಅಲ್ಲಿ ಇತ್ತು. ಯಾವಾಗ? 1944ರಲ್ಲಿ. ಇವನಿಗೆ ಇದ್ದಂತ ಎಲ್ಲಾ ಹಕ್ಕುಗಳನ್ನ, ಮೂಲಭೂತ ಹಕ್ಕುಗಳನ್ನ ಹತ್ತಿಕ್ಕಲಾಯ್ತು. ಅವನು ಏನಂದ್ರೆ ಏನು ಅವನ್ಗೆ ತಂದೆ ತಾಯಿಗಳನ್ನ ಮೀಟ್ ಮಾಡಕ್ ಆಗಿಲ್ಲ, ಒಬ್ಬರು ಲಾಯರ್ನ, ಒಳ್ಳೆ ಲಾಯರ್ನ ಇಟ್ಕೊಳಕ್ ಆಗಿಲ್ಲ. ಆ ತರದ್ ಏನಂತಂದ್ರೆ ತುಂಬಾ ಮೂಲಭೂತ ಹಕ್ಕುಗಳು ಅವನ್ಗೆ ಏನಿತ್ತು ಅದೆಲ್ಲ ಉಲ್ಲಂಘನೆ ಆಯ್ತು. ಈ ಉದಾಹರಣೆ ಯಾಕೆ ಹೇಳ್ದೆ ಅಂತಂದ್ರೆ, ಒಂದು ಮೂಲಭೂತ ಹಕ್ಕುಗಳು ಇಲ್ಲದೆ ಇದ್ರೆ ಒಂದು ದೇಶದಲ್ಲಿ ಒಬ್ಬ ಪ್ರಜೆಗೆ, ಅವನು ಏನಂತಂದ್ರೆ ಇದೊಂದು ಎಕ್ಸ್ಟ್ರೀಮ್ ಕೇಸ್, ಅದ್ರ ಪರಿಣಾಮ ಏನಾಗ್ಬೋದು ಅನ್ನೋದಕ್ಕೆ ಜಾರ್ಜ್ ಸ್ಟಿನ್ನಿದು ಏನಂತಂದ್ರೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದಾ ಅಥವಾ ದುರಂತ ಉದಾಹರಣೆ ಅಂತ ಹೇಳ್ಬೋದಾ, ಅದನ್ನ ನಿಮ್ಮ ಒಂದು ಅವಗಾಹನೆಗೆ ಬಿಡ್ತೀನಿ ನಾನು. ಸೊ ಅಲ್ಲಿಂದ ಮುಂದೆ ಬಂದ್ರೆ, ಈ ರೀತಿ ಒಂದು ಘಟನೆಗಳು ನಡೀದೇ ಇರಲಿ, ಮತ್ತೆ ಏನಂದ್ರೆ ಸರ್ಕಾರಗಳ ಒಂದು ಅಧಿಕಾರಕ್ಕೆ ಒಂದು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತ ಏನ್ ಕರಿತೀವಿ, ಅದನ್ನ ಹಾಕೋದಕ್ಕೋಸ್ಕರ ಏನಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗಳಲ್ಲಿ ಈ ಮೂಲಭೂತ ಹಕ್ಕುಗಳನ್ನ ನಮಗ್ ಕೊಟ್ಟಿದ್ದಾರೆ. ಇವು ಮೂಲಭೂತ ಹಕ್ಕುಗಳನ್ನ 6 ಭಾಗದಲ್ಲಿ ಸೇರಿಸ್ತಾರೆ. ಮೊದಲನೇದು ಏನಪ್ಪಾ ಅಂತಂದ್ರೆ ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕಲ್ಲಿ ನಾವು ಆರ್ಟಿಕಲ್ಸ್ ಅಂತ ಕರಿತೀವಿ. ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 17, ಆರ್ಟಿಕಲ್ 18, ಈ ತರ. ಆರ್ಟಿಕಲ್ 14 ಅಂದ್ರೆ ವಿಧಿ ಅಥವಾ ಪರಿಚ್ಛೇದ, ಸಂವಿಧಾನದ ವಿಧಿ ಅಂತಾನೂ ಕರೀತಾರೆ ಅಥವಾ ಪರಿಚ್ಛೇದ ಅಂತಾನೂ ಕರೀತಾರೆ. 14ರಿಂದ 18ರವರೆಗೆ ಸಮಾನತೆಯ ಹಕ್ಕುಗಳು ಬರ್ತವೆ. ಇದು ಏನಂತಂದ್ರೆ ಒಂದು ಮೂಲಭೂತ ಹಕ್ಕು. ಈ ಸಮಾನತೆಯ ಹಕ್ಕಲ್ಲಿ ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂತ ನೋಡೋಣ. ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂತಂದ್ರೆ, ಕಾನೂನಿನ ಮುಂದೆ ಸರ್ವರು ಸಮಾನರು, ಕಾನೂನಿಗಿಂತ ಶ್ರೇಷ್ಠರು ಯಾರು ಅಲ್ಲ ಅಂತ ಹೇಳ್ತಾರೆ. ಸರ್ವರು ಸಮಾನರು ಅಂದ್ರೇನು? ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ಬೋದು. 1980 ಅಥವಾ 80ರ ದಶಕದಲ್ಲಿ ಒಂದು ಕೇಸ್ ಆಗತ್ತೆ. ಯಾವುದು? ಏರ್ ಇಂಡಿಯಾ ವಿರುದ್ಧ ಮತ್ತೆ ಏನಂದ್ರೆ ನರ್ಗಿಸ್ ಮಿರ್ಜಾ ಅಂತ ಒಬ್ರು ಇರ್ತಾರೆ, ಅವ್ರ ವಿರುದ್ಧ ಒಂದು ಕೇಸ್ ಆಗತ್ತೆ. ಅವಾಗ ಏನಾಗತ್ತೆ ಅಂತಂದ್ರೆ, ಒಂದು ಏರ್ ಇಂಡಿಯಾದವರು ಒಂದು ರೆಗ್ಯುಲೇಷನ್ ತಗೊಬಂದಿರ್ತಾರೆ, 46 ರೆಗ್ಯುಲೇಷನ್ ಅಂತ ಅದರ ಹೆಸರು. ಅದ್ರ ಪ್ರಕಾರ ಏನಪ್ಪಾ ಅಂತಂದ್ರೆ, ಮಹಿಳೆಯರು 35 ವರ್ಷ ಆದ್ರೆ ಅವ್ರು ರಿಟೈರ್ಡ್ ಆಗ್ಬಿಡ್ಬೇಕು, ಅಥವಾ ಇದ್ರ ಜೊತೆಗೆ ಅವ್ರಿಗೆ ಏನಾದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಆದಾಗ, ಅವರು ಗರ್ಭಧಾರಣೆ ಮಾಡಿದಾಗ ಅವ್ರು ರಿಟೈರ್ ಆಗ್ಬೇಕು ಅಂತ ಒಂದು ರೂಲ್ ತಗೊಬಂದಿರ್ತಾರೆ. ಈಗ 35 ವರ್ಷ ಮತ್ತೆ ಏನಂತಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಆದಾಗ. ಈಗ ನೆಕ್ಸ್ಟ್ ಏನಂತಂದ್ರೆ, ಆದ್ರೆ ಪುರುಷರಿಗೆ ಈ ತರ ನಿಯಮಗಳಿಲ್ಲ. ಅವ್ರಿಗೆ ಏನಂದ್ರೆ ರಿಟೈರ್ಮೆಂಟ್ ಏಜ್ ಬಂದು ಅವರ ನಿವೃತ್ತಿ ವಯಸ್ಸು 58 ವರ್ಷನೇ ಇರುತ್ತೆ. ಇದೊಂಥರ ನಿಮ್ಗೆ ಅನ್ನಿಸ್ಬೋದವ್ರೆ, ಇದು ಇವ್ರಿಗೆ ಈ ತರ ಮಾಡಿರಲ್ಲ, ಇವ್ರಿಗೆ ಈ ತರ ಮಾಡಿದಾರಲ್ಲ ಅಂತ. ಸೊ ಇದು ಆರ್ಟಿಕಲ್ 14 ವೈಲೇಷನ್. ಆರ್ಟಿಕಲ್ 14 ಏನ್ ಹೇಳುತ್ತೆ? ಕಾನೂನಿನ ಮುಂದೆ ಸರ್ವರು ಸಮಾನರು ಅಂತ. ಇಲ್ಲಿ ಏನಂತಂದ್ರೆ ಪುರುಷರಿಗೆ ಒಂದ್ ರೀತಿ ಮಾಡ್ತಾ ಇದ್ದಾರೆ, ಮಹಿಳೆಯರಿಗೆ ಒಂದ್ ರೀತಿ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಏನಂತಂದ್ರೆ ಆರ್ಟಿಕಲ್ 14 ಉಲ್ಲಂಘನೆ ಇದು. ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಇದನ್ನ ಹೇಳುತ್ತೆ, ಏನು? ಇದು ಆರ್ಟಿಕಲ್ 14 ಉಲ್ಲಂಘನೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಒಬ್ಬೊಬ್ರು ಒಂದೊಂದರ ಕಾನೂನು ಮಾಡಕ್ ಆಗಲ್ಲ. ಈಗ ಬೆಳಗಾವಿಲಿ ಇರೋರ್ಗು ಒಂಥರ ಕಾನೂನು, ಬೆಂಗಳೂರಲ್ಲಿ ಇರೋರ್ಗು ಒಂಥರ ಕಾನೂನು ಮಾಡಕ್ ಆಗಲ್ಲ. ಒಂದ್ ಕಾನೂನು ಮಾಡಾದ್ಮೇಲೆ ಎಲ್ರಿಗೂ ಒಂದೇ. ಸೊ ಇದು ಏನಂದ್ರೆ ಆರ್ಟಿಕಲ್ 14 ಹೇಳೋದು. ಆರ್ಟಿಕಲ್ 15ರಲ್ಲಿ
ಆ ಆರ್ಟಿಕಲ್ 14 ಏನಿತ್ತು ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ. ಏನು ಅದರಲ್ಲಿ ಏನಂತಂದ್ರೆ ಒಂದು ತಾರತಮ್ಯ, ಡಿಸ್ಕ್ರಿಮಿನೇಷನ್, ಅದನ್ನ ಏನಂತಂದ್ರೆ ನಿಷೇಧ ಮಾಡ್ತಾರೆ. ಯಾವ ತರ ಡಿಸ್ಕ್ರಿಮಿನೇಷನ್? ಜಾತಿ ಇರ್ಬೋದು, ಲಿಂಗ ಇರ್ಬೋದು, ಅಥವಾ ಭಾಷೆ, ಹುಟ್ಟಿದ ಸ್ಥಳ, ಇವುಗಳ ಆಧಾರದ ಮೇಲೆ ಒಬ್ರು ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನನ್ಗೆ ಒಂದು ಒಳ್ಳೆ ಒಂದು ಕೇಸ್ ನೆನಪಾಗತ್ತೆ. ಜೋಸೆಫ್ ಶೈನ್ ಅನ್ನೋರ್ದು, ಅವರು ಒಂದು ಕೇಸ್ ಫೈಲ್ ಮಾಡ್ತಾರೆ, PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆಗ್ತಾರೆ. ಈ ಕೇಸಲ್ಲಿ ಏನಾಗತ್ತೆ ಅಂತಂದ್ರೆ, ಇದು ಮೊದ್ಲು ಏನಂತಂದ್ರೆ IPC ಸೆಕ್ಷನ್ 497 ಅಂತ ಇರ್ತದೆ. ಈ IPC ಸೆಕ್ಷನ್ 497 ಇದು ಏನಂದ್ರೆ ಅಸಂವಿಧಾನಿಕ, ಇದನ್ನ ರದ್ದು ಮಾಡ್ಬೇಕು ಅಂತ ಅಂದ್ಬಿಟ್ಟು ಏನಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕ್ತಾರೆ. ಸೊ ಸುಪ್ರೀಂ ಕೋರ್ಟ್ ವಿಚಾರಣೆ ಎಲ್ಲ ಮಾಡುತ್ತೆ. ವಿಚಾರಣೆ ಎಲ್ಲ ಮಾಡಾದ್ಮೇಲೆ ಈ ಮೊದಲನೇದಾಗಿ ಏನಂದ್ರೆ ಸೆಕ್ಷನ್ 497 ಯಾವ್ದಕ್ ಸಂಬಂಧಪಟ್ಟಿದ್ದು ಅಂತಂದ್ರೆ ಅಡಲ್ಟ್ರಿ, ಅಂದ್ರೆ ಅನೈತಿಕ ಸಂಬಂಧ, ವ್ಯಭಿಚಾರಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ಕೇಸ್ ನ ವಿಚಾರಣೆ ಮಾಡಾದ್ಮೇಲೆ ಸುಪ್ರೀಂ ಕೋರ್ಟ್ ಏನಂದ್ರೆ ಸೆಕ್ಷನ್ 497ನ ಇದು ಅಸಂವಿಧಾನಿಕ, ಈ ಸೆಕ್ಷನ್ ಇದನ್ನ ರದ್ದು ಮಾಡ್ಬೇಕು ಅಂತ ಅಂದ್ಬಿಟ್ಟು ರದ್ದು ಮಾಡುತ್ತೆ. ಅವಾಗ ಒಂದು ಜನಪ್ರಿಯ ಪತ್ರಿಕೆ ಬರೀತೆ, ಏನಂತ, ಅನೈತಿಕ ಸಂಬಂಧ ಇನ್ನು ಮುಂದೆ ಕಾನೂನುಬದ್ಧ, ಅಡಲ್ಟ್ರಿ ಇಸ್ ಲೀಗಲ್ ಫ್ರಮ್ ನೌ ಆನ್ ಅಂತ. ನನ್ಗೆ ಅವಾಗ ಏನಂತಂದ್ರೆ ಆಶ್ಚರ್ಯ ಆಗೋಯ್ತು, ಏನು ಅಡಲ್ಟ್ರಿನ ಇದು ಏನಂತಂದ್ರೆ ಲೀಗಲೈಸ್ ಮಾಡ್ತಾ ಇದಾರ, ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದ್ಯಾ ಅಂತ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತು. ನಾನು ಅದಕ್ಕೆ ಏನಂತಂದ್ರೆ ನಾನು ಸ್ವಲ್ಪ ಡಿಗ್ ಮಾಡಿದೆ, ಏನಿದೆ ಇದು ಡೀಟೇಲ್ಸ್, ಇದು ತಿಳ್ಕೊಳ್ಳೋಣ ಅಂತ ಅನ್ಕೊಂಡು. ಅವಾಗ ನನ್ಗೆ ಸುಪ್ರೀಂ ಕೋರ್ಟ್ ಯಾಕೆ ಸೆಕ್ಷನ್ 497ನ ರದ್ದು ಮಾಡಿದೆ ಅಂತ ನನ್ಗೆ ಗೊತ್ತಾಯ್ತು. ಏನಂತಂದ್ರೆ ಕ್ಲಾರಿಟಿ ಸಿಕ್ತು. ಆ ಕ್ಲಾರಿಟಿ ಏನಂತ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಈಗ ನಾವು ಟೋಸ್ಟ್ ಮಾಸ್ಟರ್ಸ್ ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಆರ್ಟಿಕಲ್ 15 ಅಂದ್ರೆ ಒಂದು ಡಿಸ್ಕ್ರಿಮಿನೇಷನ್ ನ ಪ್ರೊಹಿಬಿಟ್ ಮಾಡಿರೋ ಒಂದು ಆರ್ಟಿಕಲ್ ಬಗ್ಗೆ ಹೇಳ್ತಾ ನಾನು ಒಂದು ವಿಚಾರ ಹೇಳ್ದೆ. ಏನು, IPC ಸೆಕ್ಷನ್ 497 ಯಾವುದು ಒಂದು ಅಡಲ್ಟ್ರಿನ ಅಪರಾಧ ಅಂತ ಹೇಳಿತ್ತು, ಅದು ರದ್ದಾದಾಗ 2018ರಲ್ಲಿ ಸುಪ್ರೀಂ ಕೋರ್ಟ್ ರದ್ದಾದಾಗ ಜನಪ್ರಿಯ ಪತ್ರಿಕೆಗಳು ಇನ್ಮೇಲಿಂದ ಅಡಲ್ಟ್ರಿ ಲೀಗಲ್ ಅಂತ ಬರ್ದಿತ್ತು. ನನಗೆ ಅದ್ರ ಬಗ್ಗೆ ಏನಂತಂದ್ರೆ ಏನಕ್ಕೆ ಈ ತರ ಬರ್ದಿದೆ ಅನ್ನೋ ಕುತೂಹಲ ಬಂತು ಅಂತ. ನಾನು ಆಮೇಲೆ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ನನ್ಗೆ ಗೊತ್ತಾಗಿದ್ದು ಏನಂದ್ರೆ, IPC ಸೆಕ್ಷನ್ 497 ಏನ್ ಹೇಳ್ತಾ ಇತ್ತು ಅಂತಂದ್ರೆ, ಒಬ್ಬ ವಿವಾಹಿತ ಮಹಿಳೆ ಆಕೆಯ ಗಂಡನ ಒಪ್ಪಿಗೆ ಇಲ್ಲದೆ ವಿವಾಹೇತರ ಸಂಬಂಧ ಅವಳ ಜೊತೆ ಯಾರಾದ್ರೂ ಬೇರೆ ಪುರುಷ ಇಟ್ಕೊಂಡಿದ್ರೆ ಅವನ್ಗೆ ಶಿಕ್ಷೆ ಆಗ್ತಾ ಇತ್ತು. ಅಂದ್ರೆ ಗಂಡನ ಒಪ್ಪಿಗೆ ಇದ್ರೆ ಇಟ್ಕೋಬಹುದು ಅನ್ನೋ ತರ ಅದು ಒಂದು. ಮತ್ತೇನಂತಂದ್ರೆ ಅದೇ ರೀತಿ ಈ ಮಹಿಳೆ ಇಟ್ಕೊಂಡ್ರೆ ಏನಂತಂದ್ರೆ ಅದು ಅಪರಾಧ. ಅದೇ ಏನಂತಂದ್ರೆ ಒಬ್ಬ ಪುರುಷ ಏನಂತಂದ್ರೆ ಆ ತರದ್ ಇದಿದ್ರೆ ಮಹಿಳೆ ಅದ್ರ ಮೇಲೆ ಕಂಪ್ಲೇಂಟ್ ಮಾಡೋ ತರ ಇರ್ಲಿಲ್ಲ. ಸೊ ಇದು ಒಂಥರ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಅಂದ್ರೆ ಪುರುಷರಿಗೆ ಬೇರೆ ರೀತಿ ಆಯ್ತು, ಮಹಿಳೆಯರಿಗೆ ಬೇರೆ ರೀತಿ ಆಯ್ತು. ಸೊ ಈ ತರದ್ದೊಂದು ಡಿಸ್ಕ್ರಿಮಿನೇಷನ್ ಇತ್ತು. ಆ ಕಾರಣದಿಂದ ಏನ್ ಮಾಡ್ತು, 2018ರಲ್ಲಿ ಜೋಸೆಫ್ ಶೈನ್ ಅನ್ನೋರ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಈ IPC ಸೆಕ್ಷನ್ 497 ಆರ್ಟಿಕಲ್ 14 ಅಂದ್ರೆ ಸಮಾನತೆ ಅಂತ ಏನ್ ಹೇಳ್ತಾರೆ, ಕಾನೂನಿನ ಮುಂದೆ ಸರ್ವರು ಸಮಾನರು ಅಂತ ಏನ್ ಹೇಳ್ತಾರೆ ಅದು. ಆಮೇಲೆ ಆರ್ಟಿಕಲ್ 15 ತಾರತಮ್ಯನ ನಿಷೇಧ ಮಾಡಿರ್ತದೆ ಆರ್ಟಿಕಲ್ 15 ಅದು. ಆಮೇಲೆ ಏನಂದ್ರೆ ಆರ್ಟಿಕಲ್ 21 ಅದರಲ್ಲಿ ಮಹಿಳೆಯ ಘನತೆಯ ಹಕ್ಕಿನ ಉಲ್ಲಂಘನೆ ಅಂತ ಬರ್ತದೆ. ಅದ್ ಮುಂದೆ ಹೇಳ್ತೀನಿ ನಾನು. ಇವು ಮೂರು ಕೂಡ ಉಲ್ಲಂಘನೆ ಆಗಿದೆ 497ರಲ್ಲಿ. ಆದ್ರಿಂದ 497 ಸೆಕ್ಷನ್ IPC ಸೆಕ್ಷನ್ 497 ಅಸಂವಿಧಾನಿಕ ಅಂತ ಅಂದ್ಬಿಟ್ಟು ಆ IPC ಸೆಕ್ಷನ್ 497ನ ತೆಗೆದಾಕ್ತು. ಸೊ ಇದು ಆರ್ಟಿಕಲ್ 15 ಬಗ್ಗೆ ಒಂದು ವಿವರ. ಈಗ ಆರ್ಟಿಕಲ್ 16 ಇದು ಕೂಡ ಸಮಾನತೆ ಬಗ್ಗೆನೇ ಮಾತಾಡುತ್ತೆ. ಇದು ಆರ್ಟಿಕಲ್ 16 ಏನ್ ಹೇಳುತ್ತೆ ಅಂತಂದ್ರೆ, ಸಾರ್ವಜನಿಕ ಹುದ್ದೆಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು ಅಂತ ತಿಳಿಸುತ್ತೆ ಆರ್ಟಿಕಲ್ 16. ಸೊ ಆರ್ಟಿಕಲ್ 17 ಬಂದ್ರೆ, ಆರ್ಟಿಕಲ್ 17 ಅಸ್ಪೃಶ್ಯತೆ. ನಾವು ಏನಂತಂದ್ರೆ ಇದಕ್ಕೆ ಒಂದು ಬಹಳಷ್ಟು ಇತಿಹಾಸ ಇದೆ ನಮ್ಮ ಸಮಾಜದಲ್ಲಿ. ಈ ಅನ್ಟಚಬಿಲಿಟಿ ಅನ್ನೋದು ಏನಿತ್ತು, ಅಸ್ಪೃಶ್ಯತೆ ಅನ್ನೋದು ಏನಿತ್ತು, ಅದು ಬಹಳ ಒಂದು ತುಂಬಾ ಒಂದಷ್ಟು ವರ್ಗದ ಜನಗಳನ್ನ ಒಂದು ಹೀನಾಯ ರೀತಿಲಿ ಕಾಣ್ತಾ ಇದ್ರು. ಇದನ್ನ ಅಸ್ಪೃಶ್ಯತೆಯ ಕಾರಣದಿಂದ ಇದನ್ನ ಏನಂತಂದ್ರೆ ನಿಷೇಧ ಮಾಡಿದೆ.
ಈಗ ಯಾರಾದ್ರೂ ಅಸ್ಪೃಶ್ಯತೆ ಆಚರಿಸಿದ್ರೆ, ಅನ್ಟಚಬಿಲಿಟಿ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಅದು ಸಂವಿಧಾನದ ಪ್ರಕಾರ ಅದೇನಂತಂದ್ರೆ ಅಪರಾಧ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಆರ್ಟಿಕಲ್ 18 ಬರುತ್ತೆ. ಆರ್ಟಿಕಲ್ 18 ಬಿರುದುಗಳನ್ನ ರದ್ದು ಮಾಡುತ್ತೆ. ಏನಿದು ಬಿರುದುಗಳು? ಈಗ ನಮ್ಗೆ ಸ್ವತಂತ್ರ ಬರೋಕ್ ಮೊದ್ಲು ಬ್ರಿಟಿಷರ ಆಡಳಿತ ಇತ್ತು. ಅದ್ರ ಜೊತೆಗೆ ಏನಂತಂದ್ರೆ ಒಂದಷ್ಟು ಸಾಮಂತ ರಾಜರುಗಳಿದ್ರು. ಇವ್ರಿಗೆಲ್ಲ ಬೇರೆ ಬೇರೆ ರೀತಿ ಬಿರುದು ಬಾವಲಿಗಳಿತ್ತಲ್ಲ. ರಾಜ ಬಹದ್ದೂರ್, ಆಮೇಲಿಂದ ಏನಂತಂದ್ರೆ ರಣಧೀರ ಕಂಠೀರವ, ಈ ತರದ್ದು ಏನಂತಂದ್ರೆ ಇತ್ತಲ್ಲ. ಈ ತರ ಬಿರುದುಗಳನ್ನ ಸರ್ಕಾರಗಳು ಯಾರಿಗೂ ಕೊಡಬಾರ್ದು ಅಂತ ಏನಂತಂದ್ರೆ ಆರ್ಟಿಕಲ್ 18 ಹೇಳುತ್ತೆ. ಸೊ ಇವಿಷ್ಟನ್ನ ನಾವು ಏನಂತಂದ್ರೆ ಒಂದು ಗಮನಿಸಿದಾಗ, ಸೂಕ್ಷ್ಮವಾಗಿ ಗಮನಿಸಿದಾಗ, ಆರ್ಟಿಕಲ್ 14ರಿಂದ 18 ಅವೆಲ್ಲ ಒಂದು ಸಮಾನತೆಯ ಹಕ್ಕು ಬಗ್ಗೆನೆ ಮಾತಾಡತ್ತೆ. ಸೊ ಅಲ್ಲಿಂದ ಮುಂದೆ ನಾವು ಹೋದ್ರೆ ನಾವು ಏನಂತಂದ್ರೆ ಸ್ವಾತಂತ್ರ್ಯದ ಹಕ್ಕು ಇವು ಕೂಡ ಒಂದು ಮೂಲಭೂತ ಹಕ್ಕು ನಮಗೆ ನಮ್ಮ ಸಂವಿಧಾನದ ಅಡಿಲಿ ನಮಗೆ ಸಿಕ್ಕಿರೋದು. ಅದು ಆರ್ಟಿಕಲ್ 19ರಿಂದ ಸಂವಿಧಾನದ ವಿಧಿ ಅಥವಾ ಪರಿಚ್ಛೇದ 19ರಿಂದ 22ರವರೆಗೆ 19, 20, 21, 22 ಈ 4 ಆರ್ಟಿಕಲ್ ಅಲ್ಲಿ ಏನಂತಂದ್ರೆ ಅವನ್ನ ನಮ್ಗೆ ಕೊಟ್ಟಿದ್ದಾರೆ. ಈ ಇದರಲ್ಲಿ ಸ್ವಾತಂತ್ರ್ಯ ಅಂದ್ರೆ ಬೇರೆ ಬೇರೆ ತರ ಸ್ವಾತಂತ್ರ್ಯ ಇರ್ತದಲ್ವಾ. ಹೀಗೇನಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ವಾಕ್ ಸ್ವಾತಂತ್ರ್ಯ ಇರ್ಬೋದು. ಅವು ಎಲ್ಲ ಏನೇನು ಅಂತ ನೋಡೋಣ. ಈಗ ಮೊದಲನೇದು ಏನಂತಂದ್ರೆ ಆರ್ಟಿಕಲ್ 19. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಈಗ ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಗೆ ಏನಾರ ಒಂದು ಹೇಳ್ಬೇಕು ಅಂತಂದ್ರೆ, ಈಗ ಉದಾಹರಣೆಗೆ ನಾವು ಟೋಸ್ಟ್ ಪಾಸ್ಟ್ ಸಭೆಯಲ್ಲಿ ಸೇರಿದೀವಿ, ನಾನ್ ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಇದೆಲ್ಲ ಏನಂತಂದ್ರೆ ಸಂವಿಧಾನ ನಮ್ನ ಪ್ರೊಟೆಕ್ಟ್ ಮಾಡಿದೆ. ಈಗ ಸೂರಜ್ ಅವರು ಬೇರೆ ರೀತಿ ಸ್ಟಾರ್ಟ್ ಮಾಡಿದ್ರು. ಅಧ್ಯಕ್ಷೀಯ ಭಾಷಣದಲ್ಲಿ ಏನಂತಂದ್ರೆ ನಮ್ಮ ಅಚ್ರೇಕರ್ ಸರ್ ಅವರು ಒಂದು ಒಳ್ಳೆ ಉದಾಹರಣೆ ಕೊಟ್ರು. ಇವೆಲ್ಲ ಏನಂತಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಸೊ ಬರೀ ಇದಿಷ್ಟೇ ಅಲ್ಲ, ಒಂದು ಬುಕ್ ಬರೆಯೋದಿರ್ಬೋದು, ಒಂದು ಸಿನಿಮಾ. ಇತ್ತೀಚೆಗೆ ನಿಮ್ಗೆ ಒಂದು ಘಟನೆ ನೆನಪಿರ್ಬೋದು, ತಗ್ ಲೈಫ್ ಅಂತ ಒಂದು ಫಿಲಂ ಬಂದಿತ್ತು. ತಗ್ ಲೈಫ್ ಫಿಲಂ ಬಂದಾಗ ಏನಾಯ್ತು, ಅದು ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಸ್ವಲ್ಪ ಗಲಾಟೆ ಆಗೋಯ್ತು. ಏನು ಗಲಾಟೆ ಆಯ್ತು, ಕಮಲ್ ಹಾಸನ್ ಅವರು ಅದು ಒಂದು ಆ ತಗ್ ಲೈಫ್ದು ಯಾವ್ದೋ ಒಂದು ತಗ್ ಲೈಫ್ ಸಂಬಂಧಪಟ್ಟ ಸಮಾರಂಭದಲ್ಲಿ ಮಾತಾಡ್ತಾ ಕನ್ನಡ ತಮಿಳಿಂದ ಹುಟ್ಟಿದ್ದು ಅನ್ನೋ ಒಂದು ತಪ್ಪು ಮಾಹಿತಿ ಕೊಟ್ರು. ಒಂದೊಂದ್ ಟೈಮ್ ಈ ರೀತಿ ಆಗುತ್ತೆ. ಅವರು ಏನಂತಂದ್ರೆ ಅವ್ರಿಗೆ ಒಂದು ಸಮರ್ಪಕವಾದ ಒಂದು ಮಾಹಿತಿ ಇರೋದಿಲ್ಲ. ಆ ಕೊರತೆಯಿಂದ ಜನಗಳನ್ನ ಮೆಚ್ಚೋದಕ್ಕೋಸ್ಕರನೋ ಇನ್ನೇನಕ್ಕೋ ಆ ತರ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಡ್ತಾರೆ. ಅದು ಯಾವಾಗ ಅವ್ರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ರು, ಕರ್ನಾಟಕದಲ್ಲಿ ಏನಂತಂದ್ರೆ ಸ್ವಲ್ಪ ಪ್ರತಿಭಟನೆಗಳೆಲ್ಲ ನಡೀತು. ಅವಾಗ ಏನ್ ಹೇಳಿದ್ರು, ನೀವು ತಗ್ ಲೈಫ್ ಅದ್ ಹೆಂಗ್ ರಿಲೀಸ್ ಮಾಡ್ತೀರಿ ಕರ್ನಾಟಕದಲ್ಲಿ ನೋಡೋಣ ಅನ್ನೋ ತರ ಒಂದು ಏನಂತಂದ್ರೆ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೂಡ ಕೊಟ್ರು. ಅವಾಗ ಏನಾಯ್ತು, ಇವ್ರದು ಯಾರ್ದು ಕಮಲ್ ಹಾಸನ್ ಅವರು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾರೆ. ಏನಂತ, ನಾವು ಈ ರೀತಿ ತಗ್ ಲೈಫ್ ಫಿಲಂ ಇದ್ ಮಾಡ್ತಾ ಇದೀವಿ, ಅದಕ್ಕೆ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ನಾವು ರಿಲೀಸ್ ಮಾಡಬಾರ್ದು ಅಂತ ನಮ್ಗೆ ಇದ್ ಮಾಡ್ತಾ ಇದಾರೆ. ನಮ್ಗೆ ಸರ್ಕಾರದವರು ಪ್ರೊಟೆಕ್ಷನ್ ಕೊಡ್ಬೇಕು, ಯಾಕಂತಂದ್ರೆ ಇಲ್ಲಿ ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಕರ್ನಾಟಕ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಕರ್ನಾಟಕ ಹೈಕೋರ್ಟ್ ಏನ್ ಹೇಳುತ್ತೆ, ನೀವು ನೋಡಿ, ನೀವು ಯಾಕೆ ಪ್ರತಿಭಟನೆ ಆಗ್ತಾ ಇದೆ, ನೀವೊಂದು ತಪ್ಪು ಮಾಹಿತಿ ಇರೋ ಇನ್ಫಾರ್ಮೇಶನ್ ನ ಹೇಳಿದ್ರಿ. ಅದು ಭಾಷೆ ಅನ್ನೋದು ಒಬ್ಬ ಮನುಷ್ಯನ್ಗೆ ಅವನ್ಗೆ ತುಂಬಾ ಆತ್ಮೀಯವಾದ ಭಾವನಾತ್ಮಕವಾದ ಒಂದು ಸಂಬಂಧ ಇರ್ತದೆ. ಅದ್ರ ಬಗ್ಗೆ ನೀವು ಒಂದು ಈ ರೀತಿ ಒಂದು ನೆಗೆಟಿವ್ ಆಗಿ ಹೇಳಿದಾಗ ಖಂಡಿತ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ನೀವೇ ಇದನ್ನ ಕ್ರಿಯೇಟ್ ಮಾಡ್ಬಿಟ್ಟು, ನೀವ್ ಹೇಳಿದಕ್ಕೆ ತಾನೇ ಇಲ್ಲಿ ಪ್ರತಿಭಟನೆ ಆಗ್ತಾ ಇರೋದು, ನೀವೇ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಈಗ ಇದ್ ಮಾಡೋದು ಅಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳ್ತಿರಲ್ಲ. ಇದ್ರ ಬದಲು ನೀವು ಒಂದು ಕ್ಷಮಾಪಣೆ ಕೇಳ್ಬಿಡ್ಬೋದಲ್ವಾ, ಮುಗ್ದೋಗ್ಬಿಡುತ್ತೆ ಈ ಕೇಸು. ನೀವು ಕ್ಷಮಾಪಣೆ ಕೇಳಿದ್ರೆ ಪರವಾಗಿಲ್ಲ, ನಾವೇನಂದ್ರೆ ಈ ಕೇಸ್ದು ಮೆರಿಟ್ ಮೇಲೆ ಡಿಸೈಡ್ ಮಾಡ್ತೀವಿ, ನೀವು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಯಾರು ಹೈಕೋರ್ಟ್ ಅಲ್ಲಿ. ಅದು ಏನಂದ್ರೆ ವಿಚಾರಣೆ ನಡೀತಾ ಇರ್ತದೆ. ವಿಚಾರಣೆ ನಡೆಯೋ ಹಂತದಲ್ಲಿ ಇರ್ಬೇಕಾದ್ರೇನೆ ಇನ್ನೊಬ್ರು ಏನ್ ಮಾಡ್ತಾರೆ, ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ರೀತಿ ಕರ್ನಾಟಕದಲ್ಲಿ ನಮ್ಗೆ ರಿಲೀಸ್ ಮಾಡಕ್ ಬಿಡ್ತಾ ಇಲ್ಲ ಫಿಲಂನ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಧಕ್ಕೆ ಅಂತ. ಸೊ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಚಲನಚಿತ್ರ ಆಗಿರ್ಬೋದು, ಅದು ಒಂದು ಬಾರಿ ಅದಕ್ಕೆ CBFC ಸೆಂಟ್ರಲ್ ಬೋರ್ಡ್ ಆಫ್ ಫಿಲಂ ಕಮಿಟಿ ಅಂತ ಏನೋ ಒಂದು ಬರ್ತದಲ್ಲ, ಅದು ಒಂದು ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ, ಈಗ UA ಈ ತರ ಸರ್ಟಿಫಿಕೇಟ್ ಗಳು ಕೊಡ್ತಾರಲ್ಲ, ಅದು ಕೊಟ್ಟಾದ್ಮೇಲೆ ಈ ದೇಶದಲ್ಲಿ ಎಲ್ ಬೇಕಾದ್ರೆ ಅವ್ರು ರಿಲೀಸ್ ಮಾಡ್ಬೋದು.
ಈ ಗಲಾಟೆ ನಡೆಯುತ್ತೆ, ಇದೆಲ್ಲ ಆಗುತ್ತೆ, ಆ ಕಾರಣಕ್ಕೆ ನಾವು ರಿಲೀಸ್ ಮಾಡಕ್ ಬಿಡಲ್ಲ ಅಂತ ಯಾರು ಹೇಳಾಗಿಲ್ಲ. ಅದು ಸರ್ಕಾರಗಳ ಕರ್ತವ್ಯ, ಅದಕ್ಕೆ ಬೇಕಾದಂತ ಪ್ರೊಟೆಕ್ಷನ್ ಕೊಡೋದು. ಈ ರೀತಿ ರಿಲೀಸ್ ಮಾಡಕ್ಕೆ ಒಂದು ಸರ್ಟಿಫಿಕೇಟ್ ಸಿಕ್ಕಾದ್ಮೇಲೆ ರಿಲೀಸ್ ಮಾಡಲ್ಲ ಅಂತ ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಂದ್ರೆ ಆರ್ಟಿಕಲ್ 19 ಉಲ್ಲಂಘನೆ ಅಂತ ಹೇಳುತ್ತೆ. ಸೊ ಆಮೇಲಿಂದ ಅವರು ರಿಲೀಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅಷ್ಟರಲ್ಲಿ ತಗ್ ಲೈಫ್ ತಮಿಳ್ನಾಡಲ್ಲಿ ರಿಲೀಸ್ ಆಗಿ ಅದು ಫ್ಲಾಪ್ ಆಗೋಗಿರ್ತದೆ, ಇಲ್ಲಿ ಯಾರು ವಿತರಣೆ ಮಾಡಕ್ ಬರಲ್ಲ, ಅದು ಬೇರೆ ಕತೆ. ಬಟ್ ಏನಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಗೆ ಇದಿಷ್ಟು ಘಟನೆಗಳು ನಡೆದಿದ್ದು. ಸೊ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಾಗೆ ಇದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಮುಂದಕ್ಕೆ ಹೋಗೋಣ. ಇಲ್ಲಿ ಆರ್ಟಿಕಲ್ 19 ಇನ್ನೊಂದಷ್ಟು ಬರ್ತದೆ. ಏನು? ಶಸ್ತ್ರಾಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕು. ನೋಡಿ, ಇಲ್ಲಿ ನಾವು ಸಭೆ ಸೇರಿದೀವಲ್ಲ, ಶಾಂತಿಯುತವಾಗಿ ನಾವು ಸಭೆ ಸೇರಿದೀವಲ್ಲ, ಇದಕ್ಕೆ ಸಂವಿಧಾನಿಕ ರಕ್ಷಣೆ ಇದೆ ನಮ್ಗೆ. ಈ ಟೋಸ್ಟ್ ಮಾಸ್ಟರ್ ಸಭೆ ಇದೆಯಲ್ಲ, ಇದ್ ನಡೆಸೋದಕ್ಕೆ ಸಂವಿಧಾನಿಕ ರಕ್ಷಣೆ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಸಂಘ ಸಂಸ್ಥೆಗಳು, ಒಕ್ಕೂಟಗಳು ಅಥವಾ ಸಹಕಾರ ಸಂಘಗಳನ್ನು ರಚಿಸುವ ಹಕ್ಕು. ಅಂದ್ರೆ ನಾವು ಕ್ಲಬ್ ಮಾಡ್ಕೊಂಡಿದೀವಲ್ಲ, ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಕ್ಲಬ್, ಅದು ಕೂಡ ನಮ್ಗೆ ಏನಂತಂದ್ರೆ ಸಂವಿಧಾನಿಕ ರಕ್ಷಣೆ ಇದೆ ನಮ್ಗೆ. ಅಲ್ಲಿಂದ ಮುಂದಕ್ಕೆ ಬಂದ್ರೆ ಭಾರತದಾದ್ಯಂತ ಮುಕ್ತವಾಗಿ ಸಂಚರಿಸುವ ಹಕ್ಕು. ನಾವ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಭಾರತದಲ್ಲಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆವರೆಗೆ. ಯಾರು ನಮ್ನ ಏನಂತಾರೆ, ನೀನ್ ತಮಿಳ್ನಾಡು ಬರ್ಬೇಡ, ನೀನು ವೆಸ್ಟ್ ಬೆಂಗಾಲ್ ಬರ್ಬೇಡ ಅಂತ ಯಾರು ನಮ್ನ ತಡೆಯಕ್ ಆಗಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕು. ಎಲ್ಲಿ ಬೇಕಾದ್ರೂ ಹೋಗಿ ನಾವು ಏನಂದ್ರೆ ಸೆಟ್ಲ್ ಆಗ್ಬೋದು, ಅದು ಒಂದು. ಮತ್ತೆ ಇನ್ನೊಂದು ಏನಂದ್ರೆ ಯಾವುದೇ ವೃತ್ತಿ, ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರವನ್ನು ಮಾಡುವ ಹಕ್ಕು. ಅಂದ್ರೆ ಯಾವ್ದೇ ವೃತ್ತಿ, ಈಗ ಏನಂತಂದ್ರೆ ಅದು ಡಾಕ್ಟರ್ ಪ್ರೊಫೆಷನ್ ಇರ್ಬೋದು, ಅಥವಾ ಲಾಯರ್ ಪ್ರೊಫೆಷನ್ ಇರ್ಬೋದು, ಅಥವಾ ಒಂದು ಬಿಸ್ನೆಸ್ ಇರ್ಬೋದು. ಇದನ್ನ ಏನಂತಂದ್ರೆ ಕಾನೂನಿನ ಚೌಕಟ್ಟು ಒಳಗಡೆ ಮಾಡೋದಕ್ಕೆ ಏನಂತಂದ್ರೆ ನಮ್ಗೆ ಅವಕಾಶವಿದೆ. ಅದ ಏನಂತಂದ್ರೆ ಹಂಗಂತಂದ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಒಂದು ಡ್ರಗ್ ಡೀಲಿಂಗ್ ಮಾಡೋದು ಅದು ಬಿಸ್ನೆಸ್ ಅಲ್ಲ, ಅದು ಕಾನೂನು ಪ್ರಕಾರ. ಸೊ ಆ ತರದ್ದೆಲ್ಲ ಇಲ್ಲ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಆರ್ಟಿಕಲ್ 19 ಆರ್ಟಿಕಲ್ 19 ಇದಿಷ್ಟು ಕವರ್ ಆಗತ್ತೆ. ಆರ್ಟಿಕಲ್ 20 ಯಾವ್ದಕ್ ಸಂಬಂಧಪಟ್ಟಂಗೆ ಅಂತಂದ್ರೆ ಅಪರಾಧ ಮಾಡಿರ್ತಾರಲ್ಲ, ಅಪರಾಧ ಮಾಡಿ ಒಂದು ಅವ್ರ ಮೇಲೆ ಒಂದು ಆರೋಪ ಬಂದಿರುತ್ತಲ್ಲ, ಆರೋಪಿಗಳಿಗೆ ಏನಂತಂದ್ರೆ ರಕ್ಷಣೆ, ಅವ್ರಿಗೆ ರಕ್ಷಣೆ ಒದಗಿಸೋದು ಸಂಬಂಧಪಟ್ಟಂಗೆ ಮಾತಾಡತ್ತೆ. ಆರೋಪಿಗಳಿಗೆ ಯಾವ ತರ ರಕ್ಷಣೆ ಕೊಡ್ಬೇಕಪ್ಪ ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ಆ ಪ್ರಶ್ನೆ ಆಗೇ ಇರ್ಲಿ, ಅದನ್ನ ಮುಂದೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ಅವಾಗ್ಲೇ ಏನಂತಂದ್ರೆ ಆರ್ಟಿಕಲ್ 20 ಬಗ್ಗೆ ಮಾತಾಡ್ತಾ ಇದೆ. ಅಪರಾಧಿಗಳಿಗೆ ಒಂದು ರಕ್ಷಣೆ ಕೊಡೋದು. ಏನ್ ಅಪರಾಧಿಗಳಿಗೆ ರಕ್ಷಣೆ ಕೊಡೋದು? ಅಪರಾಧಿಗಳಿಗಲ್ಲ, ಆರೋಪಿಗಳಿಗೆ ರಕ್ಷಣೆ ಕೊಡೋದು. ಏನೇನ್ ರಕ್ಷಣೆ ಕೊಡೋದು? ಮೊದಲನೇದೇನಪ್ಪಾ ಅಂತಂದ್ರೆ ಪೂರ್ವಾನ್ವಯವಾಗದ ಕಾನೂನು ಅಂತ ಹೇಳ್ತಾರೆ. ಪೂರ್ವಾನ್ವಯವಾಗದ ಕಾನೂನು ಅಂತಂದ್ರೆ ನೋಡಿ, ಇವತ್ತು ಏನೋ ಒಂದ್ ಕೆಲಸ ಮಾಡಿರ್ತೇನೆ ನಾನು. ಒಂದು ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಒಂದು ರೋಡ್ ಸೈಡ್ ಅಲ್ಲಿ ಏನೋ ಒಂದು ಮರ ಇರುತ್ತೆ, ಅದನ್ನ ಏನಂತಂದ್ರೆ ನಾನು ಹೋಗಿ ಕಡ್ದಾಕ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ಈಗ ಏನಂತಾರೆ, ಇವತ್ತಿನ ಕಾನೂನು ಪ್ರಕಾರ ಅದು ಅಪರಾಧ ಅಲ್ಲ. ಅಕಸ್ಮಾತ್ ಕಾನೂನು ಇರ್ಬೋದು. ನನ್ಗೇನಂತಂದ್ರೆ ನಾನ್ ನಿಮ್ಗೆ ಹೇಳ್ತಾ ಇರೋದು, ಇವತ್ತು ಅದನ್ನ ಪ್ರೊಟೆಕ್ಟ್ ಮಾಡುವಂತ ಯಾವುದೇ ಕಾನೂನು ಇಲ್ಲ ಅಂತ ಇಟ್ಕೊಳ್ಳಿ. ಇನ್ನೊಂದು ವಾರ ಬಿಟ್ಟು ಅಥವಾ ಮುಂದಿನ ವರ್ಷ ಸರ್ಕಾರ ಒಂದ್ ಕಾನೂನು ತಗೊಬರುತ್ತೆ, ಏನಂತಂದ್ರೆ ರಸ್ತೆ ಸರಿ ಬದಿಲಿರುವಂತ ಮರನ ಏನಂತಂದ್ರೆ ಕಡ್ದವ್ರಿಗೆ 5 ವರ್ಷ ಶಿಕ್ಷೆ ಅಂತ. ಆ ಕಾನೂನ್ನ ನಾನು ಹಿಂದೆ ಮಾಡಿರ್ತೀನಲ್ಲ ಕೆಲ್ಸಕ್ಕೆ, ಅದಕ್ಕೆ ಅನ್ವಯ ಮಾಡಂಗಿಲ್ಲ. ಸೊ ಇದೇ ಏನಂತಂದ್ರೆ ಪೂರ್ವಾನ್ವಯವಾಗದ ಕಾನೂನು ಅಂತಂದ್ರೆ. ಸೊ ಅದ್ರಲ್ಲಿ ಇನ್ನೂ ಒಂದು ಆರೋಪಿಗೆ ಇನ್ನೊಂದು ಪ್ರೊಟೆಕ್ಷನ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಒಂದೇ ಅಪರಾಧಕ್ಕೆ 2 ಬಾರಿ ಶಿಕ್ಷೆ ವಿಧಿಸೋದು ಅದು ಇಲ್ಲ. ಈ 2 ಬಾರಿ ಶಿಕ್ಷೆ ವಿಧಿಸೋದು ಇಲ್ಲ. ಯಾವುದು? ಡಬಲ್ ಜೆಪಾಡಿ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಒಂದು ಅಪರಾಧಕ್ಕೆ 2 ಬಾರಿ ವಿಚಾರಣೆ ನಡೆಸ್ಬಿಟ್ಟು ಎರಡು ಸತಿ ಶಿಕ್ಷೆ ಕೊಡುವಂಗಿಲ್ಲ. ಒಂದ್ ಸತಿ ಶಿಕ್ಷೆ ಕೊಟ್ಟಾದ್ಮೇಲೆ ಅದು ಮುಗೀತು. ಮತ್ತೆ ಇನ್ನೊಂದು ಮೂರನೇದೇನಪ್ಪಾ ಅಂತಂದ್ರೆ ಸ್ವಯಂ ದೋಷಾರೋಪಣೆಯ ವಿರುದ್ಧ ರಕ್ಷಣೆ, ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ ಹೇಳ್ತಾರೆ. ಅಂತಂದ್ರೆ ಈಗ ಏನಂದ್ರೆ, ಈಗ ಒಬ್ಬ ಆರೋಪಿ ಇರ್ತಾನೆ, ಅವನೊಂದು ತಪ್ಪೊಪ್ಪಿಗೆ ಕೊಟ್ಬಿಟ್ಟಿರ್ತಾನೆ ಪೊಲೀಸ್ ಅವ್ರ ಹತ್ರ. ಅದು ಏನಂತಂದ್ರೆ ಲೀಗಲಿ ಅದು ಸ್ಟ್ಯಾಂಡ್ ಆಗಲ್ಲ. ಅಂದ್ರೆ ಕಾನೂನು ಪ್ರಕಾರ ಅದಕ್ಕೆ ಮಾನ್ಯತೆ ಇಲ್ಲ. ಇದು ಯಾಕೆ ತಗೊಬಂದ್ರು ಅಂತಂದ್ರೆ ಪೊಲೀಸ್ ಅವರು ಒಡೆದು ಬಡ್ದು ಒಪ್ಪಿಸ್ಬಿಟ್ಟಿರ್ತಾರೆ. ಪೊಲೀಸ್ ಅವರ ಒಂದು ಕಸ್ಟಡಿಲಿ ಇರ್ಬೇಕಾದ್ರೆ ಅವ್ರು ಏನಂತಂದ್ರೆ ಅವ್ರು ಟಾರ್ಚರ್ ಕೊಟ್ಟು ಏನಂತಂದ್ರೆ ಅವ್ರದ್ದು ತಪ್ಪೊಪ್ಪಿಗೆ ತಗೋಬಿಟ್ಟಿರ್ಬೋದಲ್ಲ. ಇದರಿಂದ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಏನಂತಂದ್ರೆ ಸ್ವಯಂ ದೋಷಾರೋಪಣೆಯ ವಿರುದ್ಧ ರಕ್ಷಣೆ ತಗೊಬಂದ್ರು. ಇದಿಷ್ಟು ಏನಂತಂದ್ರೆ ಆರ್ಟಿಕಲ್ 20 ಮಾತಾಡೋದು. ಇನ್ನು ಅಲ್ಲಿಂದ ಮುಂದೆ ಬಂದ್ರೆ ಆರ್ಟಿಕಲ್ 21
ಆರ್ಟಿಕಲ್ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಯನ್ನ ಖಾತರಿಪಡಿಸುತ್ತೆ ಅಂತ ಹೇಳ್ತಾರೆ. ಜೀವನ ಅಂದ್ರೆ ರೈಟ್ ಟು ಲೈಫ್ ಅಂದ್ರೆ ನಾವು ಜೀವನ ಮಾಡುವಂತ ಹಕ್ಕು, ಜೀವನ ಮಾಡೋದು ಹಕ್ಕು. ಅದ್ರ ಜೊತೆಗೆ ಏನಂತಂದ್ರೆ ನಮ್ಗೆ ಪರ್ಸನಲ್ ಲಿಬರ್ಟಿ ಅಂತ ಕರೀತಾರೆ. ಪರ್ಸನಲ್ ಲಿಬರ್ಟಿಲಿ ಏನ್ ಬರ್ತದೆ, ನಮ್ದು ಪ್ರೈವೇಸಿ ಇರ್ಬೋದು. ಮತ್ತೆ ಜೀವನದ ಹಕ್ಕು ಯಾವ್ದ್ಯಾವ್ದು, ಈಗ ಇದು ಮೊದಲು ಆರ್ಟಿಕಲ್ 21 ತುಂಬಾ ಒಂದು ನ್ಯಾರೋ ಇತ್ತು ಅದ್ರದ್ದು ಸ್ಕೋಪ್, ಅದು ಸಖತ್ತು ಒಂದು ಚಿಕ್ಕದಾಗಿ ಕವರ್ ಮಾಡ್ತಾ ಇತ್ತು. ಆಮೇಲಿಂದ ಬೇರೆ ಒಂದು ಇದರಲ್ಲಿ ಕೋರ್ಟ್ಗಳಲ್ಲಿ ಆ ತೀರ್ಪುಗಳಿಂದ ಅದ್ರದ್ದು ಎಕ್ಸ್ಪ್ಯಾನ್ಷನ್, ಅದು ಆರ್ಟಿಕಲ್ 21 ಅದರ ಅರ್ಥ ವಿಶಾಲ ಆಗ್ತಾ ಹೋಯ್ತು. ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಸುಭಾಷ್ ಕುಮಾರ್ ಅನ್ನೋರದ್ದು ಒಂದು ಕೇಸ್ ಇದೆ, ಸುಭಾಷ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಒಂದು ಕೇಸ್ ಹಾಕ್ತಾರೆ. ಆ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ಟಿಸ್ಕೋ, ಟಾಟಾ ಐರನ್ ಅಂಡ್ ಸ್ಟೀಲ್ ಅಂತ ಒಂದು ಕಂಪ್ನಿ ಇರ್ತದೆ. ಅವರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಇದಕ್ಕೆ ಏನಂತಂದ್ರೆ ನದಿಗೆ ಒಂದು ಪೊಲ್ಯೂಟೆಂಟ್ ನ ಅಂದ್ರೆ ಮಾಲಿನ್ಯಯುಕ್ತ ಒಂದು ಅವರ ಕಾರ್ಖಾನೆಯಿಂದ ಬರುವಂತ ಮಾಲಿನ್ಯಯುಕ್ತ ನೀರ್ನ ಸೇರಿಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಆ ಸುತ್ತಮುತ್ತ ಇರೋ ನಿವಾಸಿಗಳು ಆರೋಗ್ಯದ ಮೇಲೆಲ್ಲ ಪರಿಣಾಮ ಬೀರ್ತಾ ಇರ್ತದೆ. ಇದನ್ನ ಏನಂತಂದ್ರೆ ಕ್ವಶನ್ ಮಾಡ್ತಾರೆ ಯಾರು, ಸುಭಾಷ್ ಕುಮಾರ್ ಅವರು. ಕ್ವಶನ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಒಬ್ಬ ಮನುಷ್ಯನ್ಗೆ ಉತ್ತಮ ರೀತಿಯ ಪರಿಸರ ಕೂಡ ಏನಂತಂದ್ರೆ ಅವನ ರೈಟ್ ಟು ಲೈಫ್ ಅಂಡರ್ಲೇ ಬರ್ತದೆ. ಅವನ್ಗೆ ಉತ್ತಮ ರೀತಿಯ ಪರಿಸರ ಇದ್ರೆ ತಾನೇ ಅವನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಕ್ ಸಾಧ್ಯ. ಸೊ ಆ ರೀತಿ ಏನಂತಂದ್ರೆ ಆರ್ಟಿಕಲ್ 21 ಏನಂತಂದ್ರೆ ನಮ್ಮ ಒಂದು ಉತ್ತಮ ರೀತಿಯ ಪರಿಸರನ ನಮ್ಗೆ ಗ್ಯಾರಂಟಿ ಕೊಡುತ್ತೆ. ಅದ್ರ ಜೊತೆಗೆ ನಮ್ಗೆ ಒಂದು ಈಗ ನಮ್ಮ ಆರೋಗ್ಯ ಹಾಳಾಗ್ಬೋದು, ಈಗ ಇದಿಲ್ಲ ಅಂತಂದ್ರೆ ಯಾವುದು ಒಂದು ಉತ್ತಮ ರೀತಿ ಪರಿಸರ ಇಲ್ಲ ಅಂತಂದ್ರೆ ಅದರಿಂದ ಏನಂತಂದ್ರೆ ಆರ್ಟಿಕಲ್ 21 ನಮ್ಮ ಆರೋಗ್ಯನೂ ಕೂಡ ಎನ್ಶೋರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈಗ ಆರ್ಟಿಕಲ್ 21 ಆಯ್ತು. ಆರ್ಟಿಕಲ್ 21 ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಆರ್ಟಿಕಲ್ 22 ಕೂಡ ಏನಂತಂದ್ರೆ ಒಬ್ಬ ಆರೋಪಿಗೆ ಸಂಬಂಧಪಟ್ಟಂಗೆ ಇದೆ. ಇದ್ರಲ್ಲಿ ಏನ್ ಹೇಳುತ್ತೆ, ಒಂದು ಏನಂತಂದ್ರೆ ಬಂಧನದ ಕಾರಣ ತಿಳಿಯುವ ಹಕ್ಕು. ಅಂದ್ರೆ ಯಾರಾದ್ರೂ ಪೊಲೀಸರು ಬಂಧನನ್ನ ಏನಂದ್ರೆ ಬಂಧಿಸ್ಬಿಟ್ರೆ, ಅರೆಸ್ಟ್ ಅಂಡ್ ಡಿಟೆನ್ಷನ್ ಅಂತ ಕರೀತಾರೆ, ನನ್ನ ಬಂಧಿಸಿದ್ರೆ ಅವರು ನನಗೆ ಏನಂತಂದ್ರೆ ಕಾರಣ ಹೇಳ್ಬೇಕು, ಏನಕ್ಕೆ ಬಂಧಿಸಿದ್ರಿ ಅಂತ ಏನಂತಂದ್ರೆ ನನಗೆ ಕಾರಣ ತಿಳಿಸ್ಬೇಕು. ತಿಳಿಸಿಲ್ಲ ಅಂತಂದ್ರೆ ಅದು ತಪ್ಪು. ಈಗ ಇತ್ತೀಚೆಗೆ ನಾನು ಒಂದು ಹೈಕೋರ್ಟ್ದೊಂದು ಕೇಸ್ದು ವಿಚಾರಣೆ ನೋಡ್ತಾ ಇದ್ದೆ. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಒಬ್ಬ ಇವನ ಆರೋಪಿನ ಏನಂತಂದ್ರೆ ಅವರು ಬಂಧಿಸಿದ್ದಾರೆ. ಬಂಧಿಸಿದಾಗ ಏನಾಗತ್ತೆ, ಅವ್ರ ಇವ್ರು ಇರ್ತಾರಲ್ಲ ಏನಂತಂದ್ರೆ ವಿಚಾರಣಾಧಿಕಾರಿ, ಅವ್ರ ಬಂಧನದ ಕಾರಣನ ಅವನಿಗೆ ತಿಳಿಸಲ್ಲ, ಯಾರಿಗೆ, ಅವನ ಆರೋಪಿಗೆ. ಸೊ ಇದನ್ನ ಏನಂದ್ರೆ ಇದರಲ್ಲಿ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ನೋಡಿ ಈ ತರ ಅವ್ರನ್ನ ಬಂಧಿಸಿದಾರೆ ಆದ್ರೆ ಬಂಧನದ ಕಾರಣನೇ ಹೇಳಿಲ್ಲ ಅಂತ. ಅವಾಗ ಹೈಕೋರ್ಟ್ ಏನ್ ಹೇಳುತ್ತೆ, ಯಾರನ್ನೇ ಒಬ್ರನ್ನ ಬಂಧಿಸಿದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಅವರ ಒಂದು ಏನಂತಂದ್ರೆ ಅವ್ರನ್ನ ಏನಕ್ಕೆ ಬಂಧಿಸಿದ್ವಿ ಅಂತ ಕಾರಣನ ಏನಂತಂದ್ರೆ ಕೊಡ್ಬೇಕು ಅಂತ ಹೇಳಿ ಅವ್ರ ವಿರುದ್ಧ FIR ದಾಖಲಾಗಿರ್ತದಲ್ಲ, FIR ರದ್ದು ಮಾಡುತ್ತೆ. ಯಾಕಂತಂದ್ರೆ ಅವರು ಬಂಧಿಸಿರೋ ರೀತಿ ಇದೆಯಲ್ಲ, ಆ ಬಂಧಿಸಿರೋ ರೀತಿಲಿ ಆ ವ್ಯಕ್ತಿಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ. ಯಾವುದು, ಆರ್ಟಿಕಲ್ 22 ಉಲ್ಲಂಘನೆ ಆಗಿದೆ. ಆ ಕಾರಣದಿಂದ ಇದನ್ನ ಏನಂತಂದ್ರೆ FIR ನ ರದ್ದು ಮಾಡಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಸೊ ಅದು ಏನಂತಂದ್ರೆ ಆರ್ಟಿಕಲ್ 22 ಅಲ್ಲಿ ಕವರ್ ಆಗುತ್ತೆ. ಎರಡನೇದು ಏನಂತಂದ್ರೆ ವಕೀಲರ ಹಕ್ಕು. ಯಾವ್ದಾರ ಒಬ್ಬ ಆರೋಪಿ ಸಿಗಾಕೊಬಿಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ, ಅವನ್ಗೆ ಏನಂತಂದ್ರೆ ವಕೀಲರನ್ನ ನೇಮಿಸ್ಕೊಳಕ್ಕೆ ಅವ್ನಿಗೆ ಪಾಪ ದುಡ್ಡಿರಲ್ಲ. ಈಗ ಆ ತರದವ್ರು ಸುಮಾರು ಇರ್ತಾರೆ. ನಾವು ಏನಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಬಂದ್ರೆ ಆ ತರ ಜೀವನ ಮಾಡೋರು ತುಂಬಾ ಜನ ಇರ್ತಾರೆ. ಅವ್ರಿಗೆ ನೇಮಿಸ್ಕೊಳಕ್ಕೆ ಆಗದೆ ಇದ್ದಾಗ ಸರ್ಕಾರನೇ ಅವ್ರಿಗೆ ಏನಂತಂದ್ರೆ ವಕೀಲರನ್ನ ನೇಮಿಸ್ಕೊಡ್ಬೇಕು. ಅದು ವಕೀಲರ ಹಕ್ಕು. ಸೊ ಇದನ್ನ ನಾವು ಇತ್ತೀಚೆಗೆ ಏನಂತಂದ್ರೆ ನಾವೆಲ್ಲ ಗಮನಿಸಿರ್ಬೋದು. ಕಸಬ್ ಅಂತ ಒಬ್ಬ ಉಗ್ರಗಾಮಿ ಬಾಂಬೆ ಒಂದು ಇದನ್ನ ಏನಂತಂದ್ರೆ ಹೋಟೆಲ್ಗೆ ದಾಳಿ ಮಾಡಿದಾಗ ಆ ಸಂದರ್ಭದಲ್ಲಿ ಅವ್ರಿಗೂ ಒಬ್ರು ವಕೀಲರು ಕೊಟ್ಟಿದ್ರು, ಯಾರಿಗೆ, ಕಸಬ್ ಕೂಡ. ಸೊ ಈ ತರ ಏನಂತಂದ್ರೆ ಇದು ಎಲ್ರಿಗೂ ಏನಂತಂದ್ರೆ ವಕೀಲರ ಹಕ್ಕನ್ನ ಗ್ಯಾರಂಟಿ ಮಾಡುತ್ತೆ. ಅಲ್ಲಿಂದ ಮುಂದೆ ನಾವು ಏನಂತಂದ್ರೆ ಇದಕ್ ಬರೋಣ, ಯಾವ್ದಕ್ಕೆ, ಈಗ ಇದುವರೆಗೂ ನೋಡಿದ್ ನಾವು ಏನಂದ್ರೆ ಸ್ವಾತಂತ್ರ್ಯದ ಹಕ್ಕುಗಳು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಆರ್ಟಿಕಲ್ 23 23ರಿಂದ 24ವರೆಗೆ ಶೋಷಣೆಯ ವಿರುದ್ಧದ ಹಕ್ಕುಗಳು ಬರ್ತವೆ. ಏನೇನ್ ಶೋಷಣೆ, ಒಂದು ಏನಪ್ಪಾ ಅಂತಂದ್ರೆ ಟ್ರಾಫಿಕಿಂಗ್, ಹ್ಯೂಮನ್ ಟ್ರಾಫಿಕಿಂಗ್, ಮಾನವರ ಕಳ್ಳ ಸಾಗಾಣಿಕೆ, ಅದನ್ನ ನಿಷೇಧ ಮಾಡೋದು.
ಇನ್ನೊಂದು ವೇತನವಿಲ್ಲದೆ ಅಂದ್ರೆ ಸಂಬಳ ಇಲ್ದೇನೆ ದುಡಿಸ್ಕೊಳ್ಳೋದು ಅದೊಂದು. ಆಮೇಲಿಂದ ಏನಂತಂದ್ರೆ ಫೋರ್ಸ್ಡ್ ಲೇಬರ್ ಅಂತ ಏನ್ ಕರೀತಾರೆ ಅವ್ರನ್ನ ಏನಂತಂದ್ರೆ ನೇಮಕ ಮಾಡ್ಕೊಳ್ಳೋದು. ಇದು ಕೂಡ ಒಂದು ಕಾನೂನು ಪ್ರಕಾರ ಉಲ್ಲಂಘನೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಕೇಸ್ ಇದೆ, ಅದನ್ನ ನಾನು ಮುಂದೆ ಹೇಳ್ತೀನಿ. ಈಗ ನಮ್ಮ ಟೋಸ್ಟ್ ಮಾಸ್ಟರ್ಸ್ ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ನಾನು ಆರ್ಟಿಕಲ್ 23 ಬಗ್ಗೆ ಹೇಳ್ತಾ ಇದ್ದೆ. ಅದು ಏನಂದ್ರೆ ಶೋಷಣೆಯ ವಿರುದ್ಧದ ಮೂಲಭೂತ ಹಕ್ಕು. ಅದರಲ್ಲಿ ಒಂದು ಅಂಶ ಏನಪ್ಪಾ ಅಂತಂದ್ರೆ ವೇತನವಿಲ್ಲದ ಬಲವಂತದ ದುಡಿಮೆ ಅಥವಾ ಗುಲಾಮಗಿರಿ ಅಂತ ಏನ್ ಹೇಳ್ತೀವಿ ಅದು. ಇದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನಾನು ಹೈಕೋರ್ಟ್ದು ಒಂದು ಕೇಸ್ ನೋಡ್ತಾ ಇದ್ದೆ. ಅಲ್ಲಿ ಏನಾಗಿದೆ ಅಂತಂದ್ರೆ 2023ರಲ್ಲಿ ಒಬ್ರು ಟೀಚರ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಒಂದು ಶಿಕ್ಷಣ ಸಂಸ್ಥೆಯವರು. ಆಮೇಲಿಂದ ಏನಾಗಿದೆ 2020 ಏನೇನೋ ಘಟನೆಗಳು ನಡೆದಿದೆ. 2024ರಲ್ಲಿ ಅವ್ರಿಗೊಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಅಪಾಯಿಂಟ್ಮೆಂಟ್ ನ ಕ್ಯಾನ್ಸಲ್ ಮಾಡೋದಕ್ಕೆ. ಇದನ್ನ ಏನಂತಂದ್ರೆ ಇವ್ರು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಅದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಯಾವ್ದನ್ನ ಶೋಕಾಸ್ ನೋಟಿಸ್ಗೆ. ಬಟ್ ಅಲ್ಲಿ ಏನಾಗಿದೆ, ಅವ್ರು ಅಲ್ಲಿಂದ ಮುಂದಕ್ಕೆ 2026ವರೆಗೆ 19 ತಿಂಗಳು ಏನಂತಂದ್ರೆ ಅವ್ರಿಗೆ ಸಂಬಳನೇ ಕೊಟ್ಟಿಲ್ಲ. ಈ ಸಂಬಳ ಕೊಟ್ಟಿಲ್ಲದೆ ಇರೋದನ್ನ ಏನಂದ್ರೆ 2016ರಲ್ಲಿ ಪುನಃ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ಬಿಟ್ಟು ಕ್ವಶನ್ ಮಾಡ್ತಾರೆ, ನನ್ಗೆ ಇನ್ನೂ ಸಂಬಳ ಕೊಟ್ಟಿಲ್ಲ ಇವರು ಅಂತ. ಆವಾಗ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾರೆ ಅವ್ರಿಗೆ ಏನಂತಂದ್ರೆ, ಈ ರೀತಿ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡದೇ ಇರೋದು ಆರ್ಟಿಕಲ್ 23ರ ವೈಲೇಷನ್, ಅದರ ಉಲ್ಲಂಘನೆ, ಆ ರೀತಿ ಮಾಡಂಗಿಲ್ಲ ಅಂತ ಹೇಳಿ ಅವ್ರಿಗೇನಂತಂದ್ರೆ ಒಂದು ಟೈಮ್ ಪೀರಿಯಡ್ ಕೊಟ್ಬಿಟ್ಟು ಅಷ್ಟ್ರೊಳಗೆ ನೀವು ಸಂಬಳನ ರಿಲೀಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಆರ್ಟಿಕಲ್ 23ರ ಬಗ್ಗೆ ವಿವರಗಳು. ಅಲ್ಲಿಂದ ಮುಂದೆ ಏನಂದ್ರೆ ಆರ್ಟಿಕಲ್ 24 ಬಗ್ಗೆ ಬರುತ್ತೆ. ಆರ್ಟಿಕಲ್ 24 ಏನಂದ್ರೆ ಬಾಲ ಕಾರ್ಮಿಕರನ್ನ ನಿಷೇಧ ಮಾಡೋದು. ಇದು ಏನಂದ್ರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕಾರ್ಖಾನೆಗಳು, ಗಣಿಗಳು ಅಥವಾ ಏನಂದ್ರೆ ಈ ತರದ ಅಪಾಯಕಾರಿ ಉದ್ಯೋಗಗಳಲ್ಲಿ ಅವ್ರನ್ನ ನೇಮಿಸ್ಕೊಳ್ಳೋದು, ಅದನ್ನ ಏನಂದ್ರೆ ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ. ಸೊ ಇದು ಆರ್ಟಿಕಲ್ 24ರಲ್ಲಿ ಬರುವಂತ ಹಕ್ಕು. ಅಲ್ಲಿಂದ ಮುಂದೆ ಆರ್ಟಿಕಲ್ 25ರಿಂದ ಆರ್ಟಿಕಲ್ 30ರವರೆಗೆ ಒಂದು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನ ಗ್ಯಾರಂಟಿ ಮಾಡ್ತದೆ. ಅಂದ್ರೆ ಒಬ್ಬ ಮನುಷ್ಯ ಅವನಿಗೆ ಬೇಕಾದಂತ ಧರ್ಮನ ಪ್ರಾಕ್ಟೀಸ್ ಮಾಡುವಂಥದ್ದು. ಆಮೇಲಿಂದ ಅಲ್ಪಸಂಖ್ಯಾತರಿಗೆ ಒಂದು ರಕ್ಷಣೆ, ಕಾನೂನು ರಕ್ಷಣೆ ಕೊಡುವಂಥದ್ದು, ಅವ್ರಿಗೆ ವಿಶೇಷವಾದ ಹಕ್ಕುಗಳನ್ನ ಕೊಡುವಂಥದ್ದು. ನಮ್ಮ ಟೋಸ್ಟ್ ಮಾಸ್ಟರ್ ನಿಯಮದ ಪ್ರಕಾರ ಏನಂದ್ರೆ ಧಾರ್ಮಿಕ ವಿಚಾರಗಳನ್ನ ಮಾತಾಡೋ ಹಾಗಿಲ್ಲ. ಅದಕ್ಕೆ ನಾನು ಅವಷ್ಟನ್ನ ಏನಂದ್ರೆ ಒಂದು ಹೈ ಲೆವೆಲ್ ಅಲ್ಲಿ ಟಚ್ ಮಾಡಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಆ ವಿವರಗಳಿಗೆ ಹೋದ್ರೆ ನಾವು ಟೋಸ್ಟ್ ಮಾಸ್ಟರ್ ಒಂದು ನಿಯಮಗಳನ್ನ ಒಂದು ವಿರುದ್ಧ ಹೋದಂಗಾಗತ್ತೆ. ನಾವು ಟೋಸ್ಟ್ ಮಾಸ್ಟರ್ ನಿಯಮಗಳನ್ನ ಗೌರವಿಸೋಣ. ಸೊ ಇದಿಷ್ಟು ಏನಂದ್ರೆ ನಮಗೆ ನಮ್ಮ ಸಂವಿಧಾನ ಕೊಟ್ಟಿರುವಂತ ವಿವಿಧ ರೀತಿಯ ಒಂದು ಮೂಲಭೂತ ಹಕ್ಕುಗಳು. ಅದು ಒಂದು ತುಂಬಾ ಇದ್ರ ಬಗ್ಗೆ ತುಂಬಾ ವಿವರಗಳಿದೆ. ನೀವು ಆನ್ಲೈನ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಕ್ಕುತ್ತೆ. ಸೊ ನೀವು ನೋಡಿ, ನೀವು ಬಿಡುವಾಗಿದ್ದಾಗ ಓದಿ. ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ಪ್ರಜೆನು ನಮ್ಮ ಕಾವ್ಯ ಮೇಡಮ್ ಹೇಳೋ ರೀತಿ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕಾದಂತದ್ದು ಅತ್ಯಗತ್ಯ. ನಾನು ಅವಾಗ್ಲೇ ಮೂಲಭೂತ ಹಕ್ಕುಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ, ಇಷ್ಟೆಲ್ಲ ಹಕ್ಕುಗಳಿದೆ ಅಂತ. ಈಗ ಹಕ್ಕುಗಳೇನೋ ಇದೆ, ಹಕ್ಕುಗಳು ಉಲ್ಲಂಘನೆ ಆದ್ರೆ ಏನ್ ಮಾಡ್ಬೇಕು? ಅದಕ್ಕೇನಾದ್ರು ಒಂದು ಪರಿಹಾರ ಇರ್ಬೇಕಲ್ಲ. ಸೊ ಅದು ಕೂಡ ನಮ್ಮ ಸಂವಿಧಾನದಲ್ಲಿ ಇದೆ. ಅದಕ್ಕೆ ಏನಂತಂದ್ರೆ ಸಾಂವಿಧಾನಿಕ ಪರಿಹಾರ ಹಕ್ಕು ಅಂತ ಕರೀತಾರೆ. ಸಂವಿಧಾನಾತ್ಮಕ ಪರಿಹಾರ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ. ಇವು ಏನಂತಂದ್ರೆ ಆರ್ಟಿಕಲ್ 32ರಿಂದ 35ರಲ್ಲಿ ಇದೆ. ಅಂಬೇಡ್ಕರ್ ಅವರು ಈ ಆರ್ಟಿಕಲ್ಗಳನ್ನ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಸೊ ಇದು ನಮ್ಮ ಹಕ್ಕುಗಳ ಉಲ್ಲಂಘನೆ ಆದಾಗ ಅವನ್ನ ಯಾವ ರೀತಿ ಪುನರ್ ಸ್ಥಾಪಿಸ್ಬೋದು ಅಥವಾ ನಮ್ಮ ಹಕ್ಕುಗಳನ್ನ ಯಾವ ರೀತಿ ರಕ್ಷಣೆ ಮಾಡ್ಬೋದು ಅನ್ನೋದಕ್ಕೆ ಏನಂತಂದ್ರೆ ಇರುವಂತ ಒಂದು ಮೂಲಭೂತ ಹಕ್ಕು. ಇದು ಕೂಡ ಒಂದು ಮೂಲಭೂತ ಹಕ್ಕು. ಇದಿಷ್ಟು ನಮ್ಮ ಸಂವಿಧಾನದಲ್ಲಿ ಇರುವಂತಹ ಒಂದು ನಮಗೆ ಒಂದು ಗ್ಯಾರಂಟಿ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳು. ಈ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಬಗ್ಗೆ ಅದೇ ಒಂದು TMOD ಥೀಮ್ ಆಗತ್ತೆ. ಅದನ್ನ ಮುಂದೊಂದ್ ದಿವಸ ಏನಂತಂದ್ರೆ ಅದನ್ನೇ ಒಂದು TMOD ಥೀಮ್ ಆಗಿ ಮಾಡ್ತೀನಿ. ಯಾರು ಎದುರ್ಕೋಬೇಡಿ, ಇವತ್ತು ಅದ್ರ ಬಗ್ಗೆ ಮಾತಾಡಲ್ಲ. ಸೊ ಈಗ ಸಭೆನ ಮುಗಿಸೋದಕ್ಕೆ ನಾನು ನಮ್ಮ ಅಧ್ಯಕ್ಷರಾದಂತಹ ನಮ್ಮ ಅಚ್ರೇಕರ್ ಸರ್ ಕೊಡ್ತೀನಿ. ಅಚ್ರೇಕರ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ.